ಆತ್ಮಗ ಕಳಕೊಂಡು ಪರಿಪೂರ್ಣ ಫಲಾದಿ ಮೋಹಾದಿ ಸಿಲುಕಿ ಮಂಗಲಾತ್ಮಗ ಕಳಕೊಂಡು ಪರಿಪೂರ್ಣ ತಿಳಿದು ಅಳದು ಉಳದವಗ ಸುಳ್ಳಾದಿ ಭ್ರಾಂತಿಗೆ ಬಿದ್ದು ಸ್ಮೃತಿ ತೆಪ್ಪಿ ಹದ ಎಟ್ಟು ಬಳಸಿ ಹರಿ ಹೋಗಿ ಹಲ್ಲಾದಿ ಭ್ರಾಂತಿಗೆ ಬಿದ್ದು ಸ್ಮೃತಿ ತಪ್ಪಿ ಹದಗೆಟ್ಟು ಬಳಸಿ ಹರಿ ಹೋಗಿ ಹಲ್ಲಾದಿ ಭತ್ತ ಕುಟ್ಟಿ ಕಡಿಗಾದ್ರ ಗೊಳ್ಳಾದಿ ಹೌದು ಭತ್ತ ಕುಟ್ಟಿ ಕಡಿಗಾದ್ರ ಗೊಳ್ಳಾದಿ ನಿರ್ಜೀವಿ ಭಾರಿಗೆ ನಿನ್ನ ಸ್ವತಂತ್ರ ಏನು ಐತಿ ಒಣಕಿ ಬುಡುಕಿನ ನಿರ್ಜೀವಿ ಭಾರಿಗೆ ನಿನ್ನ ಸ್ವತಂತ್ರ ಏನು ಐತಿ ಒಣಕಿ ಬುಡುಕಿನ ಈಶಗ ಮರುತು ಹಾಳಾದಿ ಅಂದೇವಾಡಿ ಈಶಗ ಮರುತು ಹಾಳಾದಿ ಉಸ್ತಾದ ಗೈಬಿದ ಬಲಶಾರು ಹೇಳತಾರ ಕಾಲನ ಕಸುಮ ವಲಶಾರು ಹೇಳತಾರ ಕಾಲನ ಕಸ್ಮೋಳ ಸಭಾಸಭಿಕರಿಗೆಲ್ಲ ಶಿರವಾಗಿ ಕರಮುಗುದು ಹೇಳುವುದೇನಪ್ಪಾ ಅಂದ್ರ ಹೌದು ಎಲ್ಲಿಗೆ ಬತ್ತು ತಮ್ಮ ಓಡಾಡಿ ಎಲ್ಲಿಗೆ ಬತ್ರಿ ಮಾಸ್ತರ್ ಅವ್ರು ಏನ್ ತಿಳ್ಕೊಂಡ್ರ ಏನು ಬಾಜಾರ್ ಮಾಡ್ಯಾಳ ಹೆಂಗ ಮಾಡ್ಯಾಳ ಗಡಿಬಿಡಿ ಮಾಡಿದ್ರೆ ಏನ್ ಜಲ್ದಿ ಹೊತ್ತು ಹೋತಿರ್ಬೇಕಂತ ಅವ್ರು ತಿಳ್ಕೊಂಡ್ರ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಗಡಿಗೆ ಹೊಡೆದಿತ್ತು ಸಂಗವ್ವ ಹೌದು ಗಡಿಬಿಡಿ ಮಾಡಿದ್ರೆ ಕೆಲಸ ಕೊಡಂಗಿಲ್ಲ ತಂಗಿ ಹೌದಲ್ರಿ ಮಾಸ್ತರ್ ಕೆಲಸ ಕೊಡಂಗಿಲ್ಲ ಓಡಾಡ್ದನ ಕಾಯ್ದ್ರಿ ಅಂದು ಹೊತ್ತು ಮುಳುಗಂಗಿಲ್ಲ ಹೌದು ನೀ ಕಾಯವ್ ತಾನೇ ಹೊತ್ತಿನ ಮ್ಯಾಗ ಮಾತ್ರ ಹೊತ್ತು ಮುಳುಗುತ್ತದ ದನಗಳನ್ನು ಸರಿಯಾಗಿ ಮೇಯ್ತಾವ ಹೌದಲ್ರಿ ಮಾಸ್ತರ್ ಅಲ್ಲಿ ಒಂದ್ರ ಹಸಿರು ಕಾಣ್ತಪ್ಪ ಅಂತ ಆ ಕಡೆ ಹೊಡ್ಕೊಂಡು ಹೋಗುದ್ರಿ ಮತ್ತೆ ಈ ಕಡೆ ಮೂಲ್ಯಾಗ ಎಲ್ಲರೂ ಹಸಿರು ಕಾಣ್ತಾವ್ರಿ ಈ ಕಡೆ ಹೊಡ್ಕೊಂಡು ಹೋಗುದು ಹೊಸ ದನಗಳು ನೀರ್ ಯಾವಾಗ ಕುಡಿಸೋದು ಹಿಂಗ ಮಾಡಬೇಡ ತಂಗಿ ನೀವು ಒಂದು ಮೂಲ್ಯಾಗ ಮೈಸೋದು ತಾನೇ ಮೈತದ ದನ ಹೌದು ಅದಕ್ಕೆ ಇಲ್ಲಿ ಎಲ್ಲಿಗೆ ಬಂದದ ಯಾವಾರ ಎಲ್ಲಿಗೆ ಬಂದ್ರಿ ಮಾಸ್ತರ ಅದಕ್ಕೆ ನಾವು ಈ ಹೆಣ್ಮಗಳಿಗೆ ಹೇಳೋಕ್ಕಿಂತ ಮೊದಲ ಯೂಟ್ಯೂಬ್ ಚಾನಲ್ದವ್ರ ಬಳಿ ಒಂದು ರಿಕ್ವೆಸ್ಟ್ ಅದ ಯಾಕಪ್ಪ ಅಂತಂದ್ರೆ ಕಲಾವಿದರ ಸಹಕಾರ ಸಂಘ ತಿಳ್ಕೊಂಡು ಈ ಸದೊಂದು ಬ್ಯಾರೆ ಮಾಡ್ಯಾರಿ ಹೌದು ಅವ್ರು ಏನು ಒಂದು ತೀರ್ಮಾನ ತಗೊಂಡ್ರ ಏನ್ ತಗೊಂಡ್ರಿ ಯಾವುದೇ ಕಲಾವಿದರು ಅವ್ರ ಬಾಯಿಯಿಂದ ಏನು ಹೊಲಸ ಶಬ್ದಗಳು ಬರ್ತಾವ ಅವು ಬಂದ್ರು ಸಹಿತಕ್ಕೆ ನೀವು ಕಟ್ ಮಾಡಿ ಮುಂದಿನ ಹಾಕ್ರಿ ಹೌದು ನಿಮ್ಗೆ ನಾ ಮೊದಲು ಹೇಳ್ತೀನಿ ಯಾಕಂದ್ರೆ ಮಾತಾಡೋ ಟೈಮ್ದಾಗ ಏನ್ರಿ ಬರ್ತಿರ್ತಾವ ಹೊಲಸ ಅವು ಬಂದ್ರು ಸಹಿತಕ್ಕೆ ನೀವು ಯೂಟ್ಯೂಬ್ ಮಾತ್ರ ಹೊರಗಡೆ ಬಿಡ್ಬೇಕಾದ್ರೆ ಅದನ್ನ ಅಲ್ಲೇ ಒಂದು ಸ್ವಲ್ಪ ಕಟ್ ಮಾಡಿ ಮುಂದಿನ ಮಾತ್ರ ಹಾಡುಗಳು ಮತ್ತೆ ಅದ್ರಾಗ ಬಿಡಬೇಕು ಬಿಡ್ತಾರೆ ಮತ್ತು ಹೆಂಗೆ ಬಿಡ್ತಾರಪ್ಪ ತಿಳ್ಕೊಂಡ್ರೆ ಯೂಟ್ಯೂಬ್ನಾಗ ನೀವು ಎಲ್ಲ ಕಡೆ ಬಿಟ್ರಿ ಅಂದ್ರೆ ಹೌದು ಆ ಸಂಘದವ್ರು ಬಂದು ನಮ್ಗೆ ಕುತ್ತಿಗೆ ಹೆಚ್ಚಿರ್ತಾರ ಒಂದು 10 ವರ್ಷ ಇನ್ನೊಂದು ಮಾತ್ರಿ ಮಾಸ್ತರ ಅದಕ್ಕೆ ದಯವಿಟ್ಟು ಮತ್ತ ಮದ್ರಿ ಬಸಪ್ಪನ ಹಿಂಗಲ್ಲತನಂತ ಮಾಡೋದಂತೂ ಬಿಡ್ಬೇಡ್ರಿ ಮಾಡೋದ್ ಬಿಡಂಗಿದ್ದೀರಿ ಭಾಳ ಅಶಿಶೀಲ್ ಇದ್ವಪ್ಪ ಅಂತಂದ್ರೆ ಅವು ಅಲ್ಲೇ ಕಟ್ ಮಾಡಿ ಬಿಡ್ರಿ ಚಲೋ ಒಳ್ಳೆ ವಿಷಯಗಳೇನು ಇರ್ತಾವಲ್ಲ ಅವೆಲ್ಲ ಯೂಟ್ಯೂಬ್ನಾಗ ಬಿಡ್ರಿ ಮತ್ತೆ ಹಿಂಗೆ ಅಲ್ಲಕತ್ತಾನಪ್ಪ ನಮ್ಗೆ ಯಾಕೋ ನಮ್ಮ ಮ್ಯಾಗ ಸಡ್ಗೋಣ ಕಾಣ್ತಾನೆ ಹಿಂಗೆ ಕೇಳಕತ್ತ ಅಂತ ನಮ್ಮ ಬೆನ್ನು ಬಿಟ್ಟಿರಿ ಐತ್ರಿ ಮತ್ತೆ ಹಾಗೆ ಬಿಡಂಗಿಲ್ರಿ ಮಾಸ್ತರ್ ಅದಕ್ಕಾಗಿ ಯೂಟ್ಯೂಬ್ ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಯಾಕಂದ್ರ ಈಗ ಗೌರ್ಮೆಂಟ್ ಸರ್ಕಾರದವರೇ ತೆಗೆದಾರಿದ್ರು ಹೌದಲ್ರಿ ಮಾಸ್ತರ್ ಯಾಕ ನಮ್ಮ ಸಂಸ್ಕಾರ ಕೆಡ್ಲಾಕತ್ತದ ಭಾರತದೊಳಗಿರುವಂತ ಸಂಸ್ಕಾರ ಕೆಲಸ ಬೇರೆ ನಾವು
ಕಲಾವಂತರು ಹ್ಯಾಂಗ ಹಾ ಅವ್ರು ಬೇರೆನೆ ಚಡ್ಡಿ ಮ್ಯಾಗ ಕುಣಿಯವರು ಕುಣಿಯವ್ರು ಅವ್ರದ್ದು ಕೆಡಿಸ್ಲಾಗತ್ತ ನಾವು ಕೆಡಿಸ್ಲಾಗತ್ತಿಲ್ಲ. ಚಡ್ಡಿ ಮ್ಯಾಗ ಕುಣಿಯವ್ರದ್ದು ಆದ ಹಾ ಒಳಗ ನಮ್ಮ ವಿದ್ಯಾಶ್ರೀ ಅಕ್ಕವನು ಮಾತಾಡಾಳ ಏನನ ಮಾತಾಡಾಳ. ಏನ್ ಮಾತಾಡ್ರಿ ಮಾಸ್ತರ? ಏ ತಮ್ಮ ಹಾ ನೀನು ಮೊಳಕಾಲ ಪಟ್ಟಿ ಹೊಡಿತದೋ ಅಂದಾಳಿಲ್ಲ ಎಷ್ಟೋ ಯೂಟ್ಯೂಬ್ನಾಗೂ ಸೈತಿ ಅಂದಾಳ. ಹೌದಲ್ರಿ ಮಾಸ್ತರ? ಮತ್ ಇವೆಲ್ಲ ವಿಚಾರ ಮಾಡಿದ್ರೆ ಏನಾಗ್ತದ ಈ ನವ ಪೀಳಿಗೆಗಳಿಗೆ ತಲ್ಯಾಗ ಹುಳ ಬಿದ್ದಂಗ ಆಲಕತ್ಯಾವ. ಹಾರಾರು ಬಿದ್ದಿಗೆ ಹೊಡ್ಕೊಂಡಿ ಅಂತ ಹೇಳಕತ್ರ. ಈ ನಮ್ಮ ಭಾರತ ಸಂಸ್ಕಾರ ಅನ್ನುವಂಥದ್ದು ಮಾತ್ರ ಹೊಲಸ ಆಲಕತ್ತದ. ಕಲಾವಿದ್ರ ಬಾಯಾಗ ಮಾತ್ರ ಎಂದು ಹೊಲಸು ಬರಬಾರ್ದು. ಯಾರು ಅಶಿಶೀಲ ಹಾಡ್ತಾರ ಅವ್ರಿಗೆ ಬಂದು ನಾನು ಸ್ಟೇಜಿನ ಮ್ಯಾಗೆ ಬಂದು ಅವ್ರಿಗೆ ಏನದ ಎಫ್ಐಆರ್ ಹರಿಯುವಂತ ವ್ಯವಸ್ಥೆ ನಡೆಸ್ಯಾರ ಅದು ಗೌರ್ಮೆಂಟ್ದು. ಅದಕ್ಕಾಗಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಯಾವುದೇ ನಮ್ಮ ಬಾಯಿ ಒಳಗೆ ಬರುವಂತ ಶಬ್ದಗಳನ್ನ ಅದನ್ನ ಅಲ್ಲೇ ಕಟ್ ಮಾಡಿ ಮತ್ತೆ ಚಲೋ ಇದ್ದಿದ್ದು ಮಾತ್ರ ಅದ್ರಾಗ ಯೂಟ್ಯೂಬ್ನಾಗ ಬಿಡ್ರಿ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡಿ. ಈಗ ಹೆಣ್ಮಗಳು ಎಲ್ಲಿಗೆ ಬಂದು ನಿಂತಾಳ? ಎಲ್ಲಿಗೆ ಬಂದ್ರಿ ಮಾಸ್ತರ್? ಈ ಭೂಮಿ ಮೇಲೆ ನಿಂತು ಹಾಡಬಾರ್ದು ನೀವು. ಇದು ಭೂಮಿ ಅಂದ್ರೆ ನಮ್ಮ ತಾಯಿದ. ಮತ್ತೊಂದು ನೇರವಾಗಿ ಇನ್ನೊಂದು ವಿಷಯ ಹೇಳ್ಯಾರ. ಏನ್ ಹೇಳ್ಯಾರ ಅಂದ್ರ ತಾಯಿ ಗರ್ಭದಾಗ ಹುಟ್ಟದ ಕೂಸ ತಾಯಿಗೆ ನೋಡ್ತಾಳ, ತಾಯಿನೇ ದೇವ್ರ ತಂದಿನೇ ದೇವ್ರ ಅಂತ ಇವ್ರು ಹೇಳ್ಯಾರ. ಅಂದ್ರೆ ಅದು ಹುಟ್ಟಿದ ಕೂಡಲೇ ಪಾರ್ ಕಾಣ್ತಿರೋದೇನು? ಒಂದ್ ಸೆಕೆಂಡ್ ಮಾಸ್ತರ, ಈ ಪ್ರಕಾರವಾಗಿ ಇವ್ರು ಹೇಳ್ಯಾರ ಏನು ಏನತ್ತ ಹುಟ್ಟದ ಕೂಡಲೇ ಏನ್ ನೋಡ್ತದ ಕೂಸ ತಾಯಿಗೆ ನೋಡ್ತದ ತಂದಿಗೆ ನೋಡ್ತದ ಅಂದ್ರೆ ಇವ್ರಿಬ್ರೇ ದೇವ್ರ, ಇವ್ರಿಗೆ ಬಿಟ್ಟು ದೇವ್ರ ಇಲ್ಲ ಅಂತ ಅವ್ರು ಹೇಳ್ಯಾರ. ಈಗ ಬಹಳ ಮಂದಿ ನಮ್ ದೇಶದೊಳಗ ಕುಡ್ರಾಗ ಹುಟ್ಟ್ಯಾರ. ಹೌದಲ್ಲ? ಅವ್ರು ಏನೂ ನೋಡಿಲ್ಲ. ಅವ್ರಿಗೆ ಕಾಯಂ ಯಾರು? ನಮ್ ಪರಮಾತ್ಮನೇ ಕಾಯಂ. ಅವ್ರ ಪಾಲಿಗೆ ಯಾರ ದೇವ್ರ? ತಾಯಿನೂ ಇಲ್ಲ ತಂದಿನೂ ಕಾಣಿಲ್ಲ ಅವನಿಗೆ. ಕಂಡೇ ಇಲ್ಲ. ಯಾರ ದೇವ್ರ ಮಾಸ್ತರ ಅವ್ರಿಗೆ? ಹೌದು, ಇದನ್ನೂ ಒಂದು ಮಾತು ಕರೇನಿ ಇದು. ನಮಗೆ ತಡಿದಲ್ಲ ಹೆಂಗ ಹುಡುದು ಕೂಳ್ ಹುಡುದು ಒಂದು ಒಂದೊಂದು ದೊಡ್ಡದೊಂದು ಮನ್ಯಾಗ ಅನಾಥಾಶ್ರಮದಾಗ ಒಯ್ದು ಬಿಟ್ಟಾರ. ಅವ್ರಿಗೆ ಯಾರ ಗತಿ? ಹೌದು ಹಾಳ ಹೈರಾಣದ. ಹೌದನು? ತಾಯಿ ಮೋತಿನ ಅದಕ್ಕೆ ಹೇಳ್ಯಾರ ಮಾಸ್ತರ, ಜರ ಗಡಿಬಿಡಿ ಮಾಡ್ಬೇಡ್ರಿ. ಯಾಕಂದ್ರ ಭೂಮಿ ಮೇಲೆ ನಿಂತ ಹಾಡಬೇಡ್ರಿ, ನಮ್ಮ ಹೆಣ್ಣು ತಾಯಿ ಇದು ಅಂತ ಅವ್ರು ಹೇಳ್ಯಾರ. ನಿಮ್ಮ ಅಕ್ಕಮಾದೇವಿನೇ ಹೇಳ್ತಾಳ. ಏನತ್ತ? ಏನ್ ಹೇಳ್ತಾಳ ಅಂದ್ರ ಹಣ್ಣು ಮತ ಬಳಿಕ ಮರವನ್ನು ಯಾರು ಕಡಿದಾರೇನೋ, ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದಾರೇನೋ, ಈ ಕಾಯದ ಹೊಲ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ, ತಿಂದು ನೀರು ಕುಡಿದರೇನೋ, ಚೆನ್ನ ಮಲ್ಲಿಕಾರ್ಜುನ ಅಂತ ಯಾರಂತಾರಿದು? 12ನೇ ಶತಮಾನದಾಗ ನಿಮ್ಮ ಅಕ್ಕಮಾದೇವಿನೇ ಅಂತಾಳ. ಒಳಗ ಜೀವಾತ್ಮ ಇರಲ್ಲ, ನೀ ಕುಣಿತಿ ಹಾಡ್ತಿ ನಗತಿ ಅಳ್ತಿ. ಒಳಗಿನ ಹೋದ್ರೆ ಬರೀ ಒಂದ್ ಕೈ ಅಳಗಾಡ್ ತೋರಿಸ್ತೀನಿ. ನೀನು ಭೂಮಿ ಮೇಲೆ ನಿಂತು ನಾ ಎದ್ ನಿಂತು ಹಾಡ ನಾ ತೋರಿಸ್ತೀನಿ. ಹೌದಲ್ಲ? ಎಷ್ಟೋ ಮಂದಿ ಶರಣರು ಅಂತರ್ಲೆ ನಿಂತು ಮಾತ್ರ ಯೋಗ ಮಾಡ್ಲಕತ್ತಾರ. ಯೋಗ ಮಾಡ್ಲಕತ್ತಾರ. ಅವ್ರು ಶರೀರ ಅದಿಲ್ಲ ಅವ್ರಿಗೆ. ಅದಲ್ರಿ ಮಾಸ್ತರ, ಅಂತರ್ಲೆ ನಿಂತಾರ. ಇದೇ ನಮ್ಮ ಯಾವ ರಾಂಪುರದೊಳಗಿರುವಂತ ಸಮರ್ಥ ಸದ್ಗುರು ಆರಡು ಸಂಗನ ಬಸವೇಶ್ವರ ಮಠ ಅದಲ್ಲಿ. ಹೌದಲ್ರಿ? ಈ ಸಮರ್ಥ ಸದ್ಗುರು ಜರ ಗದ್ದಲ ಮಾಡ್ಬೇಡ್ರಿ. ಅವ್ರ ಕೂಡ ಇದ್ದಂತ ಒಬ್ಬ ದೋಸ್ತದಾನ, ಇಸ್ಲಾಂ ಧರ್ಮದವ. ಏನಾದ್ರು ನಾವು ಅದಾನ ಮನುಷ್ಯ, ಅವ್ನ ಕೂಡ ದೋಸ್ತಿ ಬಾಳ್ರಿ. ಯಾರು ಕೂಡ ರೀ ಮಾಸ್ತರ? ಸಮರ್ಥ ಸದ್ಗುರು ಸಂಗನ ಬಸವೇಶ್ವರ ಅಪ್ಪ ಅವ್ರು ಇದ್ರಲ್ಲ, ಅವ್ರಿಗೆ ಗೆಳತನ ಭಾಳ ಇತ್ತತ್ರಿ. ಇಬ್ರು ಕೂಡಿ ಸಾಲಿ ಕಲಿತಿದ್ರು. ಇವ್ರು ಸಾಲಿ ಕಲಿಯುವಂತ ಟೈಮ್ದೊಳಗೆ ಇಬ್ರು ಕೂಡಿ ಏನ್ ಮಾಡ್ತಿದ್ರು, ಹನುಮಂತವ್ರ ಗುಡಿಗೆ ಹೋಗ್ತಿದ್ರು ಅವ್ರು ಆಟ ಆಡ್ಲಕ್ಕ. ಅವಾಗ ಇವರು ಸಂಗನ ಬಸವ ಅಪ್ಪ ಅವ್ರು ಏನಂದಾರಿ? ನಾವು ಸ್ವಲ್ಪ ಗುಡಿಯಾಗ ಹೋಗಿ ಬರ್ತೀರಿ, ಬರೋ ತನಕ ಇಲ್ಲೇ ಹೊರಗೆ ನಿಂದ್ರು, ಯಾರು ಬಂದ್ರು ಒಳಗೆ ಬಿಡಬೇಡ ಅಂತ ಹೇಳಿದ್ರು ಅವರು. ಅವಾಗ ಇವನಿಗೆ ಕರಾರು ಮಾಡಿ ಹೊರಗೆ ನಿಂದಿಸಿದ್ರು. ಯಾರಿಗೆ? ದೋಸ್ತುಗ. ಇವರು ಒಳಗೆ ಕೂತು ಯೋಗ ಒಳಗ ಆನಂದದೊಳಗೆ ಕೂತಿದ್ದ. ಶರೀರ ಈಗ ಭೂಮಿ ಬಿಟ್ಟು ಅಂತರ್ಲೆ ಒಂದು ಮಳ ಅಂತರ್ಲೆ ನಿಂತಿದ್ರಿ ಯಾರ್ದು ಗುರುಗಳ ಶರೀರ. ಇವ ಭಾಳ ತಾಯ್ತಿ ಹಾಕೋ ನಮ್ಮ ದೋಸ್ತು ಹೊರಗೆ ಬರಲ್ಲ ಏನಲ್ಲ ಸಂಗಪ್ಪ ತಿಳ್ಕೊಂಡು ಇವ ಹಣಿಕೆ ಹಾಕಿ ನೋಡ್ದ ಗುಡಿಯಾಗ. ಅವ್ ಪೂರಾ ಗಟ್ಟಿ ಆಗಿದ್ದ. ಅಂತರ್ಲೆ ಶರೀರ ಎದ್ದು ನಿಂತಿತ್ತು. ಹೇಳಿ ನಮ್ಮ ಸಂಗಪ್ಪ ನನ್ನ ಕೈ ಬಿಟ್ಟು ಹೋಗ್ಯಾನೇನು ಸತ್ತಾನಂತ ಅವ ತಿಳ್ಕೊಂಡನ. ಅವ ಏನು ಮಾಡಿದ್ರೆ ಬರ್ರಿ ನಮ್ಮ ಸಂಗಪ್ಪ ಸತ್ತಾನ ತಿಳ್ಕೊಂಡು ಅವ ಪುರಾ ಏನು ಮಾಡ್ದ, ಪುಕಾರ ಮಾಡಿಬಿಟ್ಟ ಊರಾಗ. ಅಷ್ಟರದೊಳಗೆ ಇದು ಎಲ್ಲ ಗದ್ದಲ ಕೇಳಿಸ್ತ್ರಿ ಯಾರಿಗೆ? ನಮ್ಮ ಸಂಗನ ಬಸವ ಅಪ್ಪ ಅವ್ರಿಗೆ. ಪಟ್ನ ಜಾಗರಕ್ಕೆ ಬಂದ ತೆಳಗ್ ಭೂಮಿ ಮ್ಯಾಗ ಕುಂತ. ಅವಾಗ ಬಂದು ಗೆಳೆಯಾಗ ಕೇಳ್ದ, ಯಾಕೋ ಭಾಳ ಗಾಬರಿ ಆಗಿದ್ದಿಲ್ಲ ಯಪ್ಪ, ಏನು ಮಾಡೋದು? ನಿನ್ನ ಶರೀರ ಎಲ್ಲ ಪೂರಾ ಅಂತರ್ಲೇ ಇತ್ತು, ಮಾತ್ರ ನೀನು ಪೂರಾನೇ ಹೋಗಿದ್ದಾನೆ, ಲೋಕ ಬಿಟ್ಟು ಹೋಗಿದ್ದ ತಿಳ್ಕೊಂಡು ನನ್ನ ಮನಸ್ಸಿನಾಗ ಆಗ್ಯದ, ಅದಕ್ಕೇನ ಅಳ್ಳಕತ್ತೀನಂದ ಅವ. ಏನು ಹುಚ್ಚಿದೆ ಇನ್ನೂ ಒಂದು ಅರ್ಧ ಗಂಟೆ ನೀ ಸುಮ್ ಕುಂತಿದ್ದೆ ಅಂದ್ರೆ ನಿನಗೂ ಭಾಳ ಚಲೋ ಆಗ್ತಿತ್ತು, ನನಗೂ ಭಾಳ ಸುಖ ಆಗ್ತಿತ್ತು ಅಂತ ಹೇಳ್ದಾವ. ಹಿಂಗ ಅಂತರ್ಲೆ ನಿಂತವ್ರು ಎಷ್ಟೋ ಮಂದಿ ಅದಾರ ನಿನ್ನ ಶರೀರದವ್ರು. ಅವ್ರಿಗೆ ಇವ್ರು ಭೇಟಿ ಆಗಂಗಿಲ್ಲ. ಇವ್ರು ಯಾಕಡೆ ಹೋಗ್ತಾರ ಬರೇ ಎಲ್ಲಮ್ಮ ನಿನ್ನ ಪಾದಕ ಊದು. ಈ ಕಡೆ ಇವ್ರು ಎಲ್ಲಮ್ಮನ ಜಾತ್ರೆಗೆ ಹೋಗೋರು. ಎಲ್ಲಮ್ಮನ ಜಾತ್ರೆ ಮಾಡಿದವ್ರಿಗೆ ಮಲ್ಲಯ್ಯನ ಗುರ್ತಾಗಂಗಿಲ್ಲ ನಿಮಗೆ. ಅದಕ್ಕೆ ಸ್ವಲ್ಪ ಮಲ್ಲಯ್ಯನ ಕಡೆಗೆ ಬರ್ರಿ, ಅವಾಗ ಗೊತ್ತಾಗ್ತದ. ಅದಕ್ಕೆ ಗುರು ಅಂದ್ರೆ ಬಹಳ ಕಡಿಮೆ ಅದಾನ. ಆ ಗುರುವಿನಿಂದ ಏನು ಕೆಲಸ ಆಗಿಲ್ಲ. ಆ ಗುರುವಿಗೆ ತೋರಿಸೋದಕ್ಕೆ ನಮ್ಮ ಅವ್ವ ಅದಾಳ ಅಂತ ಹೇಳ್ತಾರ ಅವ್ರು. ಹುಟ್ಟಿದ ಕೂಡಲೇ ಗುರು ಬೇಕು ಪ್ರತಿಯೊಬ್ಬ ಮನುಷ್ಯಾಗ. ಯಾವ ಬಸವಣ್ಣ ಅವ್ರು ಹುಟ್ಟಿದ ಕೂಡಲೇ ಯಾರು ಬಂದು ಲಿಂಗ ಕಟ್ಟ್ಯಾರ ಅವನಿಗೆ? ಯಾರು ಕಟ್ಟ್ಯಾರ ಮಾಸ್ತರ? ಜಾತವೇದ ಮುನಿಗಳು ಬಂದು ಲಿಂಗ ಕಟ್ಟ್ಯಾರ ಅವನಿಗೆ. ಹುಟ್ಟಿದ ಕೂಡಲೇ ಬಂದು ಲಿಂಗ ಕಟ್ಟ್ಯಾರ ಇಲ್ರಿ ಬಸವಣ್ಣಗ.
ಮುಂದ ಅವ ವಯಸ್ಸಿಗೆ ಬಂದ ಕೂಡಲೇ ಅಲ್ಲಿ ಮುಂಜಿ ಮಾಡೋ ಟೈಮದೊಳಗ ಅಲ್ಲಿ ಒಬ್ಬ ಗುರು ಅದಾನ, ಉಪದೇಶದ ಗುರು. ಅಲ್ಲಿನ ಗುರು ಬಂದಾನೆ. ಸಣ್ಣವಿದ್ದ ನೀನು ಗುರು ಅದಾನ ಅಂತ ಕೇಳ್ತಾಳ ಹೆಣ್ಮಗಳು. ಅವ್ರಿಗೆ ಬಂದ ಬಳಕ ಆ ಗುರುವಿಗೆ ಮಾಡ್ಕೊಳಕ್ ಬರ್ತದ ಅಂತ ಹೇಳ್ತಾರ ಅವ್ರು. ಈ ಅಜ್ಞಾನದೊಳಗೆ ಬಿದ್ದಂತ ಈ ಏನದಲ್ಲ ಮನುಷ್ಯರಿಗೆ ಉದ್ಧಾರ ಮಾಡುವವನೇ ಸದ್ಗುರುನಾಥ ಅಂತ ಹೇಳ್ತಾರ. ಈಕೆ ಹೇಳ್ತಾಳ ಅರಿವಿಗೆ ಬಂದ ಬಳಕ ಆ ಗುರುವಿಗೆ ಭೇಟಿ ಅವ್ರ ಅಂತ ಇವ್ರು ಹೇಳ್ತಾರೆ. ಅಂದ್ರ ಈ ಹೆಣ್ಮಗಳ ಶಾಸ್ತ್ರ ಹೆಂಗದ, ಹೆಂಗೈತ್ರಿ ಮಾಸ್ತರ? ಬರೇ ಉಲ್ಟಾ ನಡೀತದ ಈ ಕುದುರೆ. ಇದು ಒಟ್ಟು ಸೀದಾ ನಡೆಯೋದು ಗೊತ್ತಿಲ್ಲ ಕುದುರೆಗೆ. ಇದು ಏನ್ ಮಾಡ್ಲಕತ್ತದ ಹೆಣ್ಮಗಳು? ಏನ್ ಮಾಡ್ತದ್ರಿ? ನಿಮ್ಮ ಜೀವಾತ್ಮ ಅನ್ನುವಂತವ ಹಿಂದ್ಗಡೆ ಬಂದಾನ. ಈ ಶರೀರ ಅನ್ನುವಂಥದ್ದು ಬಹಳ ಶ್ರೇಷ್ಠದ, ಶರೀರ ಮೊದಲು ಬಂದದ ಅಂತ ಹೇಳ್ತಾರ ಅವ್ರು. ಈಗ ಸಿದ್ದರಾಮೇಶ್ವರ ದೇವರ ಬಂದ ಬಳಕ ಗುಡಿ ಕಟ್ಟಿರೋ ಏನವ ಬರ್ಲಾರ್ಕಿಂತ ಮೊದಲೇ ಗುಡಿ ಕಟ್ಟಿಟ್ಟ ಸಿದ್ದರಾಮೇಶ್ವರ ಕರ್ಕೊಂಡು ಬಂದಿರಿ ನೀವೇ ಹೇಳ್ರಿ ಈಗ ಹೆಣ್ಮಗಳಿಗೆ. ಹೌದೌದು, ದೇವರು ಬಂದ ಬಳಕ ಎದುರುಗಡೆ ಗುಡಿ ಕಟ್ಟಾರಿಲ್ಲ? ಹೌದಲ್ರಿ ಮಾಸ್ತರ? ಹಾಂಗ ತಂಗಿ ಆತ್ಮ ಇದ್ದಾಗ ಈ ಶರೀರ ಅನ್ನುವಂಥದ್ದು ಬಂದವ ಹಿಂದ್ಗಡೆ. ಆ ಜನನೀಯ ಗರ್ಭಕೋಶದೊಳಗೆ ಕೂಸು ಬೆಳಿಬೇಕಾದ್ರೆ ತಾಯಿ ಬೆಳ್ಯಾಕ ಜೀವ ಆದವ ಇಲ್ಲ? ಹೌದಲ್ರಿ ಮಾಸ್ತರ? ಜೀವ ಇಲ್ಲಾರ್ದೆ ಬೆಳಿಲಿಕ್ಕತ್ತದ ಒಳಗೆ ಪಿಂಡ. ಹಂಗೆ ಬೆಳಿತದ್ರಿ? ಬೆಳಂಗಿಲ್ರಿ. ಆ ಜೀವ ಇದ್ದಿಲ್ಲಪ್ಪ ಅಂತ ಒಳಗೆ ಪಿಂಡನೂ ಬೆಳಂಗಿಲ್ಲ, ಅಲ್ಲಿ ಏನೂ ಉತ್ಪತ್ತಿನೂ ಆಗಂಗಿಲ್ಲ. ಆ ಜೀವನವಂತದ್ದು ಮಾತ್ರ ಇತ್ತು, ಅವಾಗ ಅಲ್ಲಿ ಒಳಗೆ ಪಿಂಡ ಬೆಳೀತದ. ಅದಕ್ಕೆ ಈ ಪ್ರಕಾರವಾಗಿ ತಂಗಿ ಆ ಜನನೀಯ ಗರ್ಭಕೋಶದೊಳಗಿರುವಂಥ ಕೂಸು ಹೊರಗೆ ಬೀಳ್ಬೇಕಾದ್ರೂ ಸಹಿತ ವಿಷ್ಣು ಪ್ರಸೂತಿ ಅನ್ನುವಂಥ ಗಾಳಿ ಬೀಸಬೇಕಲ್ಲಿ. ಹೌದಲ್ರಿ ಮಾಸ್ತರ? 9 ತಿಂಗಳ 9 ದಿವಸ ಇಟ್ಕೊಂಡು ಕೂತಾಳಿ ಇವ್ರು ಅವ್ವ. ಏನೋ ಒಂದು 10 ತಿಂಗಳು ಹೆಚ್ಚಿಗೆ ಇಟ್ಕೋಬೇಕು ನೋಡಮ್ಮು. ಅದೇ ಆಗಂಗಿಲ್ಲ ಮಾಸ್ತರ. 9 ತಿಂಗಳು 9 ದಿವಸ ಆದ ಬಳಕ ಯಾಕೆ ಹೊರಗೆ ಬಿಟ್ಟಾಳ? ಅಷ್ಟು ಲಿಮಿಟ್ ಇಟ್ಟಾನವ ಪರಮಾತ್ಮ. ಅಷ್ಟರದೊಳಗೆ ಮಾತ್ರ ಹೊರಗೆ ಬರ್ಬೇಕಂತ ತಿಳ್ಕೊಂಡು ಲಿಮಿಟ್ ಇಟ್ಟಾನವ. ಇಷ್ಟೆಲ್ಲ ಇರ್ಲಕ್ಕ ಏನ್ ಮಾಡ್ಲಕತ್ತಾರ? ಏನ್ ಮಾಡ್ತಾರ್ರಿ ಮಾಸ್ತರ? ದವಾಖಾನಿಗೆ ಹೋಗಿ ಚೆಕಪ್ ಮಾಡ್ಕೊಂಡು ಬಂದೇ ಬರ್ಲಕತ್ತಾಳ. ಹಂಗೆ ನಂದು ಡೆಲಿವರಿ ಯಾವಾಗ ಆಗ್ತದೆ ಹೇಳ್ರಿ? ಯಾಕೆ ಇಲ್ಲಿಕ ಭಾಳ ಹೈರಾಣದ ಮಾತಾ. ಅವಾಗ ಹೋಗಿ ಅಲ್ಲಿ ಏನೇನು ಮಾಡ್ಲಕತ್ತಾರ? ಸ್ಕ್ಯಾನಿಂಗ್ ಮಾಡ್ಲಕತ್ತಾರ. ಇನ್ನೇನು ನಿನಗೆ ಇಂಥ ಡೇಟ್ ಕೊಟ್ಟಿನಿ, ಇಂಥ ಡೇಟಿನ ಒಳಗಡೆ ಅಲ್ಲಿ ಅಚ್ಚಿ ಕಡೆಯರೆ ಅಲ್ಲಿ ಒಟ್ಟು ಡೆಲಿವರಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಈಗಿನ ಸ್ವತಂತ್ರ ಇತ್ತಂದ್ರೆ ನಂದು ಇಂಥ ದಿವಸ ಡೆಲಿವರಿ ಆಗ್ತದೆ, ನಾ ಇಂಥ ದಿವಸ ಹಡಿತೀನಿ ಅಂತ ತಿಳ್ಕೊಂಡು ಗಂಡಸ ಮಗನೇ ಹಡಿತೀನಿ ಅಂತ ನಿನ್ನ ಬಾಯಿಲಿ ಬಂದದೇನು? ಬಂದಿಲ್ಲಲ್ರಿ ಮಾಸ್ತರ? ನೀನು ಹೊಟ್ಟ್ಯಾಗ ಗಂಡದ ಅಂತ ಹೇಳಿದವನು ನಮ್ಮ ಗಣಸೆ. ಈಗಿನ ಹೊಟ್ಟ್ಯಾಗ ಹೆಣ್ಣದ ಅನ್ನೋದ್ರ ಬಗ್ಗೆ ಹೇಳಿದವರು ನಮ್ಮ ಗಣಸೂರಿ ಅದಾರ. ಹೆಣ್ಮಕ್ಳು ಯಾರು ಹೇಳಿರಂದ್ರೆ ಹೇಳ್ರಿ. ಹೆಣ್ಮಕ್ಳಿಗೆ ಸಾಧ್ಯನೇ ಆಗಿಲ್ಲ ಅದು ಯಾರಿಗೆ. ಈಗಿನ ಹೊಟ್ಟ್ಯಾಗ ಅದಲ್ರಿ ಕೂಸದು ಗಂಡ ಹೆಣ್ಣು ಅನ್ನೋಂಥದ್ದು ಗೊತ್ತಾಗ್ಯದೇನು? ಡಾಕ್ಟರ್ ಬಲ್ಯಕ್ಕೆ ಹೋದಾಗ ಗೊತ್ತಾಗ್ಯದ ಗಂಡು ಕೂಸದ ಹೆಣ್ಣು ಕೂಸದ ಅಂತೇಳಿ. ಈಗೀಗ ಮತ್ತೆ ಹೇಳಕತ್ತಿಲ್ಲಪ್ಪ. ಈಗ ಅದಕ್ಕೆ ಹಿಂದಿನ ಹಿರಿಯರು ಏನು ಮಾಡ್ಯಾರ, ಯಾವುದೇ ಹೆಣ್ಮಗಳು ಹೊಟ್ಲಿದ್ದಿಲ್ಲಪ್ಪ ಅಂತಂದ್ರೆ ಆಕೆ ಗಂಡು ಹಡಿಬೇಕಾದ್ರ ಲಕ್ಷಣಗಳು ಏನು, ಹೆಣ್ಣು ಹಡಿಬೇಕಾದ್ರ ಲಕ್ಷಣಗಳು ಏನದಾವ? ಹೆಣ್ಮಗಳು ಹೊಟ್ಲಿದ್ದಳಪ್ಪ ಅಂತಂದ್ರೆ ಬಲಗೈ ಊರಿ ಹೇಳ್ತಿದ್ದಳಪ್ಪ ಅಂತಂದ್ರೆ ಗಂಡು ಹಡಿತಾಳ ಅಂತ ತಿಳ್ಕೊಬೇಕು. ಇನ್ನು ಎಡಗೈ ಮ್ಯಾಗ ಭಾರ ಹಾಕಿ ಹೇಳ್ತಿದ್ದಳಪ್ಪ ಅಂತಂದ್ರೆ ಹೆಣ್ಣು ಹುಡುಕ್ತದ, ಹೆಣ್ಮಗಳು ಹೊಟ್ಟಿಲ್ಲ ಅಂತ ತಿಳ್ಕೊಂಡು ಹಿಂಗೆ ತಿಳ್ಕೊತಿದ್ರು ಅವರು. ಹೌದಲ್ರಿ ಮಾಸ್ತರ? ಇವೆಲ್ಲ ಚಿನ್ನಗಳದಾವ ತಂಗಿ ನೀನು ಬಲ್ಯಾಕ. ಹೌದು. ಅವೆಲ್ಲ ಚಿನ್ನಗಳು ನೋಡ್ಲಾರ್ದೆ ನಡಿಲ್ರಿ ಮಾಸ್ತರ? ಸಣ್ಣ ಕಿರಿಕಿರಿ ಹಚ್ಕೊಂಡು ಕೂತ ನಡಿಲಿ. ಯಾಕಪ್ಪ ಅಂತಂದ್ರ ಗುರು ಅಂದ್ರೆ ಬಹಳ ಕಡಿಮೆ ಅದ. ಹೌದಲ್ರಿ? ಹೇಳ್ಯಾರ. ಯಾಕ್ರಿ ಮಾಸ್ತರ? ಯಾವ ನಿಮ್ಮ ದ್ರೋಣಾಚಾರಿ ಏನ್ ಮಾಡ್ಯಾನ, ಏಕಲವ್ಯನ ಬೆಳ ಯಾಕೆ ಕಡ್ಕೊಂಡ ಅಂತ ಕೇಳಾಳ. ಸಣ್ಣ ಹೇಳ್ಕೊತ ಹೋಗಂತಮ್ಮ. ನಡಿಲ್ರಿ. ಗುರುವ ಕಡಿಮೆ ಅಂದೆ ಹುಡುಗಿ, ಗುರುವಿನ ಮಹಿಮಾ ಗುರುತಿಲ್ಲ ತುಡುಗಿ. ಯಾರ ಬಲ್ಲಿ ಹ್ಯಾಂಗ ಹೋಗ್ಬೇಕು ಅನ್ನೋದು ಗೊತ್ತ ಅವನೀಗ. ಯಾಕಂದ್ರ ಏಕಲವ್ಯನ ಬೇಳ ಕಡ್ಕೊಂಡಿದ್ರಲ್ಲ ಗತಿ ಆಗ್ತಿಲ್ಲ ಹ್ಯಾಂಗ. ಅವ ಯಾರಿಗೆ ಮಾತ್ರ ಇಡ್ತಿದ್ದಿಲ್ಲ ಭೂಮಿಯ. ಅದಕ್ಕಾಗಿ ದ್ರೋಣಾಚಾರಿ ಮೋಸ ಅವನಿಗೆ ಮಾಡೇ ಇಲ್ಲ. ಇವ ನಾಶ ಮಾಡ್ತಾನಂತ ಬಹಳ ಬೇಡನವನೇಗ. ಪಾಂಡವ್ರ ಬಲ್ಲಿ ಎಂಥ ತಾಕತ್ತೈತಿ, ಈ ಏಕಲವ್ಯನ ಬಲ್ಲಿ ಎಂಥ ತಾಕತ್ತೈತಿ. ಇದು ಎರಡೂ ಮಾತ್ರ ಗೊತ್ತಿತ್ತು ಕೇಳ್ರಿ. ಇದು ಎರಡೂ ಮಾತ್ರ ಗೊತ್ತಿತ್ತು ಕೇಳ್ರಿ ದ್ರೋಣಾಚಾರಿಗ. ಇವನಂತ ವಿದ್ಯೆ ಮಾತ್ರ ಯಾರಿಗೆ ಮಾತ್ರ ಬರುದಿಲ್ಲ ಜಗದಾಗ. ಅದಕ್ಕೆ ಭಟ್ ದಾನ ಮಾತ್ರ ಬೇಡ್ಯಾನ ಅವ ಕೇಳೋ ಆವಾಗ. ತಂದಿದ್ದು ಮಾತ್ರ ಪರ ಉಪಕಾರ, ತಾಯಿದು ಮಾತ್ರ ತಂದಿದು ಮಾತ್ರ ಘನ ಉಪಕಾರ, ತಾಯಿದು ಮಾತ್ರ ಪರ ಉಪಕಾರ. ಹಿಂಗ ಜ್ಞಾನಿಗಳು ಮಾತ್ರ ಬರೋದು ತಂಗಿ ಎತ್ತಾರ ಇತಿಹಾಸದಾಗ. ಇವನೇ ತಂದಿ, ಇವನೇ ತಾಯಿ, ಇವನೇ ಗುರು ಅನು
ತಾಯಿನೇ ಮಾತ್ರ ಬೋಧ ಮಾಡ್ಯಾಳ ಅಂದಾಳ ನನಗ ಎಲ್ಲವಲ್ಲೇ ಹನುಮಾನ್ ದೇವ್ರದ್ದು ಒಂದು ವಿಷಯ ಹೊಡ್ಕೊಂಡು ಬಂದಾಳ ಅದರಾಗ ಅವ ಕಡಾನೆ ಯಾಕ ನಿಂತಾನಂತ ಜಗತ್ತದ ಒಳಗ ಹನುಮಾನ್ ದೇವ್ರ ಅಂದ್ರ ತಂಗಿ ಅವ ಸಾಮಾನ್ಯ ದೇವ್ರ ಅಲ್ಲ ನಿಮ್ಮ ಹೆಣ್ಣು ದೇವ್ರುಗಳು ಇಲ್ಲ ಕೇಳು ಯಾವ ಊರಾಗ ಒಂದೊಂದು ಊರಾಗ ಇವ್ರು ಹೆಣ್ಣು ದೇವ್ರುಗಳು ಇಲ್ಲ ಹನುಮಾನ್ ದೇವ್ರು ಇಲ್ಲಾರ್ದು ಊರವ ಎಲ್ಲೇ ಇಲ್ಲ ಅವನಿಗೆ ಹನುಮಾನ್ ದೇವ್ರ ಅಂತ ಹೆಸರ ಬಂದಾದ ಹೀಗ ವೀರಭದ್ರ ದೇವ್ರ ಹನುಮಾನ್ ದೇವ್ರ ಇಬ್ಬರಿಗೆ ಹೆಸರು ಬಂದದ ಹಿಂಗ ಉಳುಕಿದವರಿಗೆ ಮಾತ್ರ ದೇವ್ರ ಮಾತ್ರ ಅಂದಿಲ್ಲವ ಹಿಂಗ ಕಡಿ ನಿಂದ್ರಂತ ಅವನಿಗೆ ಯಾರು ಶಾಪ ಕೊಟ್ಟಾರಂದಳ ನನಗ ಯಾರ ಶಾಪ ಮಾತ್ರ ಹಾಗೆ ಎಲ್ಲ ಹನುಮಾನ್ ದೇವರಿಗೆ ಊರಾಗ ಬರುವಂತ ಕೆಟ್ಟ ದುಷ್ಟ ಶಕ್ತಿಗಳು ಒಳಗ ನಾನು ಕಳಿಸಬಾರ್ದಂತ ಗದ ತಗೊಂಡಿತ್ತಾನ ಊರು ಹೊರಗೆ ಅದಕ್ಕೆ ಗದ ಊರಿ ಕಡ ನಿಂತನ ಊರ ಹೊರಗ ಇದರ ಮರ್ಮ ಮಾತ್ರ ಗುರ್ತಿಲ್ಲ ತಂಗಿ ಕೇಳು ನಿನ್ನಗ ಅವ 11ನೇ ರುದ್ರ ಅನಿಸಿಕೊಂಡ ಭೂಲೋಕದಾಗ ಅಂತ ಹನುಮಾನ್ ದೇವರಿಗೆ ನೀನು ಕಡ ನಿಂದ್ರಂತ ಯಾರು ಶಾಪ ಕೊಟ್ಟಾರ ಅಂತವನಿಗೆ ಯಾರು ಶಾಪ ಕೊಡಬೇಕು ಈ ಭೂಮಿ ತಲೆ ಮ್ಯಾಗ ಶ್ರೀರಾಮಚಂದ್ರನ ದಾಸ್ಯ ಭಕ್ತ ಅವನ ಮ್ಯಾಗ ಪ್ರೇಮ ಇಟ್ಟಿದ ಶಕ್ತ ಯಾಕಂದ್ರ ಹನುಮಾನ್ ದೇವ್ರ ಕೆಲಸ ಎಂತಿಂತವು ಮಾಡ್ಯಾನ ಜಗತ್ತದ ಒಳಗ ಇವ್ರ ಸೀತಾದೇವಿ ಕುಂತಿದ್ರು ಹೋಗಿ ಅಶೋಕವನದಾಗ ಅವಾಗ ಈಕಿಗೆ ಹೋಗಿ ಬಿಡಿಸ್ಕೊಂಡು ಯಾರು ಗೊತ್ತಿಲ್ಲ ನಿನಗ ಹಿಂಗ ಅಶೋಕವನದಾಗ ರಾವಣ ಮನ್ಯಾಗ ಕುಂತಿದ್ರು ಈಕಿ ಅವಾಗ ಶೋಧ ಮಾಡಿ ತಂದವನೇ ಹನುಮಾನ್ ದೇವ್ರ ಜಗದಾಗ ಗಾಳಿ ನೀರ ಬೆಂಕಿ ಸಹಿತ ಎಲ್ಲಾನು ಮಾತ್ರ ಹೆಣ್ಣೆ ಅಂದಿ ನಿನಗೊಂದು ಮಾತು ಕೇಳ್ತೀನಿ ಹುಡುಗಿ ಪಕ್ಕ ಇಟ್ಕೋ ತಲಿಯಾಗ ನೀರಿನ ಮ್ಯಾಗ ಹೆಣ್ಣ ಅಂತ ಬರೀ ಮೂಡಿಸು ಅದ್ರ ಮ್ಯಾಗ ಅವಾಗ ಹೆಣ್ಣು ಅಂತ ನಾನು ಒಪ್ಕೋತೀನಿ ನಿನ್ನ ನೀರಿಗ ಬೆಂಕಿ ಮ್ಯಾಗ ಬೆಂಕಿ ಅಂತ ಹೆಸರ ಮಾತ್ರ ಮೂಡುವುದಿಲ್ಲ ಆ ಮೂಡ್ಲಾರ್ದಂತ ವಸ್ತುನೇ ಗಂಡ ಜಗತ್ತದ ಒಳಗ ಲಿಂಗ ಮದ್ದಂ ಜಗತ್ ಸರ್ವಂ ಲಿಂಗ ಬಾಹ್ಯಂ ಪರನಾಸ್ತಿ ಈ ಜಗತ್ತ ಅಳಕ ಆಗ್ಯದ ಆ ಲಿಂಗದ ಒಳಗ ಹೆಂಗ ಹೇಳಿದ ಕೂಡಲೇ ಹೆಣ್ಮಗಳು ಮಾತ್ರ ಅಂತಾಳ ನನಗ ಈಕಿನ ಜಲಾರಿ ತಗೊಂಡು ಬಂದಾಳಿ ಅಪ್ಪ ಕೆಟ್ಟ ಬಿಸಿಲಾಗ ಲಿಂಗ ಅಂದ ಕೂಡಲೇ ಈಕಿ ಹೊರಗಿನ ಲಿಂಗಕ್ಕೆ ಮಾತ್ರ ಗಂಟು ಬಿದ್ದಾಳ ಆ ಕಡಿ ಇಟ್ಟಿನಂತ ಈಕಿನ ಜಲಾರಿ ಒಳಗ ಜಗತ್ತೆ ಅನ್ನುವಂಥದ್ದು ಲಿಂಗದ ರೂಪ ಎಲ್ಲಿ ತರ ಹಾದ್ರೂ ಸಹಿತ ಕಾಣುವುದಿಲ್ಲ ಭೂಪ ಈ ಆಕಾಶ ಮಾತ್ರ ಹೋಗ್ರಿ ನೀವು ಎಲ್ಲಿಯವರಿಗ ಇಲ್ಲೇ ಇಂಡಿಗೆ ಹತ್ಯಾದಿನ ಹಂಗೆ ಕಾಣಿಸ್ತದ ಈ ಮುಗುಲ ಜಗದಾಗ ಅಲ್ಲಿಗೆ ಹಾದ್ರ ರಸ್ತೆ ಮಾತ್ರ ಮತ್ತ ಅಂತರ ಐತ್ಯಪ್ಪ ಹಿಂಗ ಮುಗುಲ ಅನ್ನುವಂಥ ಲಿಂಗಕ್ಕೆ ತಂಗಿ ಎಲ್ಲಿ ಆಸರ ಆಗಿದೆ ನೀನು ಅದಕ್ಕೆ ಜಲಾರಿಯಲ್ಲಿ ಇಟ್ಟಿದಿ ಮಾತ್ರ ಹೇಳವ್ವ ಲಿಂಗ ಪೂಜಾ ಆಗತೈತಿ ತನ್ನಿಂದ ತಾನ ನಡೆಯತೈತಿ ಆ ಲಿಂಗಕ್ಕೆ ಯಾರ ಆಶ್ರಯ ಇಲ್ಲ ಜಗತ್ತದ ಒಳಗ ಅದಕ್ಕೆ ನಮ್ಮ ಯಾವ 12ನೇ ಶತಮಾನದಲ್ಲಿರುವಂತ ಯಾರು ಹೇಳ್ಯಾರ್ರಿ ಅಂಬಿಗಾರ ಚೌಡಯ್ಯ ನಿಜ ಶರಣ ಅನಿಸಿಕೊಂಡ ಹೌದೌದು ಅವ ಏನ್ ಹೇಳ್ತಾನ ಒಂದು ವಚನದೊಳಗೆ ಏನ್ ಹೇಳ್ತಾನ್ರಿ ಮಾಸ್ತರ ಗುರು ಕಟ್ಟಿದ
ಹುಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನೀನೇ ನನ್ನ ಒಡೆಯ ಅಂತ ಅಡ್ಡಾಟ ಬೀಳುವ ಲೊಟ್ಟೆ ಮೂಳುನನ್ನು ಕಂಡು ಸಮಗಾರ ಹರಳಯ್ಯನ ಮನೆಗೆ ಹೋಗಿ 32 ವರ್ಷದ ಹಳೆ ಪಾದರಕ್ಷೆಗಳನ್ನು ತಂದು ಪಡವಣ ದಿಕ್ಕಿಗೆ ನಿಲ್ಲಿಸಿ ಮೂಗಿನಲ್ಲಿ ನಿಂಬಿಯ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ಟೊಂಗನೆ ಹೊಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ. ಹೌದು ಇದು ಯಾರು ಹೇಳ್ಯಾರ? ಯಾರಿ ನಮ್ಮ ಅಂಬಿಗಾರ ಚೌಡಯ್ಯ ಹೇಳ್ತಾನೆ ಹಿಂಗ. ಹೌದು ಅದಕ್ಕೆ ಒಟ್ಟ ಈ ಲಿಂಗ ಅನ್ನುವಂಥದ್ದು ಏನದಲ್ಲ ಕೆಳಗೆ ನನ್ನ ಜಲಾರಿ ಬೇಕು ತಮ್ಮ ಅಂತ ಹೇಳ್ತಾಳೆ. ಹೌದಲ್ರಿ ಮಾಸ್ತರ ಹೇಳ್ಯಾರ. ಆ ಜಲಾರಿ ಅದ್ರ ಮ್ಯಾಗದ. ಎದ್ರ ಮೇಲೆ ಐತ್ರಿ ಮಾಸ್ತರ? ಜಲಾರಿ ಸಹಿತ ಇದ್ರೊಳಗೆ ಅದ, ಲಿಂಗದೊಳಗೆ ಅಡಕಾಗ್ಯದ ಹೇಳಿ ನಾನು. ಹೌದು ಈ ಯಾವ ಆಕಾಶ ಅನ್ನುವಂಥ ಲಿಂಗಕ್ಕೆ ಎಲ್ಲಿ ಅದ ರೀ ಜಲಾರಿ? ಆಧಾರ ಇಲ್ಲ ಇದಕ್ಕೆ ಆಕಾಶಕ್ಕ. ಹೌದು ಇಲ್ಲಿ ಮುಂದೆ ಹೋರಿ, ಇಲ್ಲಿ ಹತ್ಯದ ನಂಗೆ ಕಾಣಿಸ್ಲಕತ್ತದ, ಖರೆ ಮುಂದಕ್ಕೆ ಹೋದಾಗ ಹಂಗೆ ಎತ್ತರ ಕಾಣಿಸ್ತದ. ಇದಕ್ಕೆ ಯಾರು ಕೊಟ್ಟಾರ ಆಧಾರ? ಎಲ್ಲಿ ಅದ ಇದ್ರು ನಿನ್ನ ಜಲಾರಿ ಎತ್ತ ನನಗೆ ಸಂಶಯ ಬರ್ಲಕ್ಕ. ಹೌದಲ್ರಿ ಮಾಸ್ತರ? ಜಲಾರಿ ಮಾರಕ್ಕೆ ಬಂದಾಳ ಇಲ್ಲಿ. ಜಲಾರಿ ಇವ್ರ ಕೊಟ್ಟಾಳ ತೆಳಗ. ಜಲಾರಿ ಲಿಂಗ ಎಲ್ಲ ಏನದಲ್ಲ ಎಲ್ಲಾನು ಮಾತ್ರ ಆ ಜಂಗಮನ ಒಳಗೆ ಅಡಕಾಗ್ಯಾವತ್ತ ನಾ ಹೇಳಿನಿ ಮೊದಲೇನೆ. ಹೌದು ಹೇಳಿದ್ದು ಕವರಿಯಲ್ಲಿ ಹೆಣ್ಮಗಳಿಗೆ. ಹೌದಲ್ರಿ ಮಾಸ್ತರ? ತಂದೆ ತಾವು ಒದರ್ಲಕತ್ತಾಳ. ಅದಕ್ಕೆ ಹೇಳಿ ನಾನು ಜಂಗಮನ ಇಲ್ಲವ ಜಗದೊಳಗವ್ವ, ಜಗವೆಲ್ಲ ಜಂಗಮನ ಒಳಗವ್ವ ಅಂತ ನಾ ಮೊದಲೇ ಹೇಳಿನಿ. ಹೌದು ಈ ಜಗ ಎಲ್ಲ ಯಾರ ಹೊಟ್ಟೆಗದ? ಜಂಗಮನ ಹೊಟ್ಟೆಗದ ಅಂತ ಹೇಳ್ತಾರ. ಹೌದು ಇರಿ 84 ಲಕ್ಷ ಜೀವರಾಶಿಗಳನ್ನು ಆ ಕುಕ್ಷದೊಳಗೆ ಮಾತ್ರ ಸಲುತ್ತಾವ ಅಂತ ತಿಳ್ಕೊಂಡು ನಾ ಹೇಳಿದ್ದೆ ನಿನಗೆ ಮೊದಲೇ. ಹೌದಲ್ರಿ? ಗಾಳಿ ಬಿಡಬೇಕಾದ್ರೂ ಸಹಿತಕ್ಕೆ ಅವನು ಆರ್ಡರ್ ಇಲ್ಲಾರ್ದೆ ಗಾಳಿ ಬೀಸಂಗಿಲ್ಲ. ಹೌದು ಇದು ಗಾಳಿನೂ ಮಾತ್ರ ಹೆಣ್ಣಂತ ಹೇಳತ್ತಮ್ಮ. ಹೌದಲ್ರಿ ಹೇಳ್ಯಾರ? ಗಾಳಿ ಯಾರ ಕಣ್ಣಿಗೆ ಕಂಡದೇನ್ರಿ? ಬೇಡ, ಗಾಳಿ ಹಿಂಗೆ ಅದಂತೇಳಿ ಯಾರಿಗಾರ ಸಿಕ್ಕದೇನು? ಅದು ಮತ್ತೇನು ಹೇಳ್ತಾಳ? ನಿಮ್ಮ ಆತ್ಮರಾಮ ಅನ್ನುವಂಥವನೇ ಮಾತ್ರ ಹೋತಾನ ಬರ್ತಾನ. ಹೌದು ಇದೇ ನಿನ್ನ ಆತ್ಮರಾಮನೇ ಹೋಗ್ಯದ, ಮಾತ್ರ ಎಲ್ಲಾನು ತಿಂದದ ಉಣ್ತದ ಅಂತ ಹೇಳ್ತಾಳ ಕೆಣಮಗಳು. ಹೌದಲ್ರಿ ಹೇಳ್ತದ? ಆತ್ಮರಾಮ ಹಿಂಗೆ ಅನ್ನತ್ತೆ ಯಾರಿಗಾರ ಕಣ್ಣಿಗೆ ಕಂಡಾನೇನವ? ಕಂಡಿರಲ್ರಿ ಮಾಸ್ತರ? ಕಂಡೇ ಇಲ್ಲವ. ಈ ರೂಪದಾಗ ಅನ್ನತ್ತೇಳಿ. ಹೌದು ಈ ಶರೀರ ಬೆಳೆಸಬೇಕಾದ್ರೆ ಇದಕ್ಕೆ ಅನ್ನಮಯ ಶರೀರ ಅಂದಾರ. ಇದಕ್ಕೆ ಈ ಶರೀರ ಬೆಳೆಸಬೇಕಾದ್ರೆ ಇದಕ್ಕೆ ಅನ್ನ ಹಾಕಬೇಕಾಗ್ಯದ. ಯಾರು ತಿಂದಾರ ಇದ್ರಾಗ? ಶರೀರ ಅನ್ನುವಂಥದ್ದು ತಿನ್ಲಾಕತ್ತದ ಅಷ್ಟೇ. ಅವ ಮಾತ್ರ ಎಂದೂ ತಿಂದೇ ಇಲ್ಲವ. ಜನನ ಮರಣ ರಹಿತ. ಅವನಿಗೆ ಹುಟ್ಟು ಸಾವುಗಳಿಲ್ಲ. ಹೌದಲ್ರಿ? ಅಖಂಡವಾದಂಥ ವಸ್ತು ಅದ. ಆ ಅಖಂಡವಾದಂಥ ವಸ್ತುವಿಗೆ ನೀವು ಹ್ಯಾಂಗ್ ಮರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ಗೊತ್ತಾಗಲಾಗ್ಯದ ಹೆಣ್ಮಗಳಿಗೆ. ಹೌದಲ್ರಿ ಮಾಸ್ತರ? ಯಾವನೋ ಒಬ್ಬ ಕನ್ಯಾ ನೋಡ್ಲಿಕ್ಕೆ ಹೋದ್ನತ್ತ, ಆದ ಕೂಡಲೇ ಹುಡುಗಿ ಏನಂದದ್ರಿ ಮಾಸ್ತರ? ಏ ಅಣ್ಣ, ಮೊದಲ ಇಬ್ಬರೇ ಇದ್ರು, ನಿನಗೊಬ್ರಿಗೆ ಹಿಡ್ಕೊಂಡು 3 ಮಂದಿ ಆದ್ರು ಆಣದಿರತ್ತ ಅಂದಾಳತ್ತ ಹೇಳಿದ್ರು. ಹೌದೌದು. ಯಾರು ಹುಡುಗಿ ಅಂದದತ್ತ. ಹೌದಲ್ರಿ? ಇದು ಎಂಥವೆಲ್ಲ ಕಾಲ್ಪನಿಕ ಭಾಳ ಹೇಳಬಾರ್ದಂಗಿ. ಹೌದು. ಅದು ಮಾತಿನೊಳಗೆ ಮಾತಾಡೋದ್ರೊಳಗೆ ನಾಚರಿ ಅಂದಿರ್ಬೇಕು, ಹ್ಯಾಂಗರಿ ಅಂದಿರ್ಬೇಕು ಹುಡುಗ. ಹೌದಲ್ರಿ? ಈಗ ಎಷ್ಟೋ ಮಂದಿ ಮೊಬೈಲ್ ಒಂದೊಳಗೆ ಏನಾಗತ್ತಮ್ಮ? ಏನಾಗದ್ರಿ ಮಾಸ್ತರ? ಅಲ್ಲಿ ಯಾರ ಮನಿ ನೋಡ್ಲಕ್ಕೂ ಹೋಗಿಲ್ಲ, ಏನೂ ಇಲ್ಲ. ಅದೊಂದು ಸಂಜಾಗ ನಿಂತ್ಕಿರ ಮೊಬೈಲ್ ಫೋನ್ ಹಚ್ಚಿ ಅದ ಇವ್ರಿಗೆ. ಮಿಸ್ ಕಾಲ್ ಮಾಡ್ಯದ. ನಾ ಇಂಥ ಜಾಗಿಗೆ ನಿಂತೀನಿ, ಇಬ್ರು ಕೂಡಿ ಹೋಗೋ ನಡಿ ಅಂತ ತಿಳ್ಕೊಂಡು ಪುಣೆ ಮುಂಬೈ ಕಡೆ ಹೋಗ್ಯಾವ ಎರಡು. ಅಲ್ಲಿ ಯಾರೇ ಬಂದು ನೋಡ್ಯಾರೇನು, ಯಾರ ಹೆಸರು ಕೇಳ್ಯಾರೇನೋ ಅವ್ರಿಗೆ? ಕೇಳಿಲ್ರಿ ಮಾಸ್ತರ? ಮುಂದೆ 5-6 ವರ್ಷ ಆದ ಕೂಡಲೇ ಒಂದು ಬಾಲ್ ಬಚ್ಚೆಗಳು ತಗೊಂಡು ಬಂದವ ಬಗಲಾಗ. ಹೌದು. ಯಾರು ನೋಡ್ಲಕ್ ಹೋಗ್ಯಾರ ಅಲ್ಲಿ? ಯಾರು ಹೋಗಿಲ್ಲಲ್ರಿ ಮಾಸ್ತರ? ಹುಡುಗಾಟ ಹಚ್ಚಿ ಸಣ್ಣಾಗಿ. ಹೌದೌದು. ಬಾಳ ವಿಚಾರ ಮಾಡಿ ಮಾತಾಡ್ಯಾಕ. ಜೇರಕಾತ ನಮ್ಮ ಬಸವರಾಜ ಮದ್ರಿ ಮೇಲೆ ಮನಸ್ಸು ಆಯ್ತು ಅಂದ್ರ ನಿಮ್ಮ ತಾಯಿ ಬೇಡ, ನಿಮ್ಮ ಬಾಯಿ ಬೇಡ, ನಿಮ್ಮ ಮಗು ಬೇಡ, ಯಾರು ಬೇಡ. ಚಲೋ ಬೊಂಬೆನೇ ಅದ. ಮನಸ್ಸು ಆಯ್ತು ಅಂದ್ರ ಅದಕ್ಕೆ ಪದ್ಯದೊಳಗೆ ಏನಂದಾರ ಅವರು? ಏನಂದಾರಿ ಮಾಸ್ತರ? ಆಕಂಡ ಸ್ವರೂಪ ಆರೂಪ ಬಲ್ಲಾವ ಇಲ್ಲ ಜಗದೊಳಗ ಅಂತ ಹೇಳ್ಯಾರ ಅವ್ರ ಹೊಟ್ಟೆ. ಹೌದಲ್ರಿ? ಅದಕ್ಕೆ ನಾವೇನ್ ಹೇಳ್ಬೇಕಾಗ್ಯದ? ನಡಿಲ್ರಿ ಮಾಸ್ತರ ಸಣ್ಣ. ನಿನ್ನ ತಳಾನೆ ಗಟ್ಟಿ ಇಲ್ಲ, ಮೂಲ ಸ್ತಂಭದ ತಳಕ್ಕೆ ಅಳತೀಯ, ಮೊಳ್ಳ ಹುಡುಗಿ ಸೆಳವಿಗೆ ಬಿದ್ದು ಆದಿಪ ಕಂಡ, ಸೋಳ ಜಗಳ ಹೂಡಿ ನಿಂತಿದಿ ನನ್ನ ಕೈಯಾಗ ಸಿಕ್ಕೊಂಡ, ಸೋಳ ಬಡಾಯಿ ಹೂಡಿ ನಿಂತಿದೆ ಹಳಿ ಹಾಡ ತಗೊಂಡ, 3 ವರಿ ಮಳದ ಕಾಯಕ ಮೂಲು ಸಾಕ್ಷಿ ಮಾದೇವತಾನು, ಮಾಯಿ ಏನು ಮಾಡಕಿ ಮುಗುಲ ನೋಡಕಿ ಮುಕ್ಕೊಂಡ, ಮಾಯದ ಘಟ ಪಡಕ ಮುಖ್ಯ ದ್ರಷ್ಟ ಬ್ರಹ್ಮ, ಮಾಯದ ಘಟ ಪಡಕ ಮುಖ್ಯ ದ್ರಷ್ಟ ಬ್ರಹ್ಮ, ರೂಪುಳ್ಳ ವಸ್ತು ಒಯ್ದು ತಿಪ್ಪಿ ಒಳಗ ಬೀಟಿದಂತೆ, ಕಪ್ಪ ಹತ್ತಿತ್ತೇನ ತಿಪ್ಪ್ಯಾಗ ಬಿದ್ದ ಬಂಗಾರಕ, ಗೌಪ್ಯ ರೂಪದಿಂದ ಬಂದನ ಜೀವ ಸೃಷ್ಟಿ ವ್ಯಾಪಾರಕ, 84 ಲಕ್ಷ ಯವನಿಗೆ ಅಧಿಕ ಅವನೇ ಪರಿಹಾರಕ.
ಒಗರು ಹುಳಿ ಆವಾಗ ತಿಳಿದಿಲ್ಲೇನ ಮಳ್ಳಿ ಆವಾಗ ಎಚ್ಚರ ಬಂತು ಶರೀರಕ್ಕ ವ್ಯಾಪಾರ ಮುಗಿಸಿ ಭೂಪ ಹಾದ್ರ ಕಾಯಕ ನೂರ ವ್ಯಾಪಾರ ಮುಗಿಸಿ ಭೂಪ ಹಾದ್ರ ಕಾಯಕ ನೂರು ಮಾರ ಎಷ್ಟು ಮಂದಿ ನಿಮಗೆ ತಾಯಿ ತಂದಿ ಹೌದು ಹೌದು ಎಷ್ಟ್ ಮಂದಿ ಇರ್ತಾರಪ್ಪ ಇಬ್ರೇ ಇರ್ತಾರ ಹಾ ಎಷ್ಟು ಮಂದಿ ಅರ್ಹತ ನನಗೆ ಕೇಳಕತ್ತಾಳ ಹೌದು 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 ಅದಕ್ಕೆ ನಾನು ತಾಯಿ ಕಡಿಮೆ ಅಂದಿಲ್ಲ ತಂಗಿ ಹೌದಲ್ರಿ ತಾಯಿ ಇಲ್ಲಾರ್ದೆ ನಾ ಬಂದಿಲ್ಲ ಅಂತ ಹೇಳಿಲ್ಲ ನಿನಗ ಪರಮಾತ್ಮ ಮಾತ್ರ ಅವನಿಗೆ ತಾಯಿ ಇಲ್ಲ ತಂದಿಲ್ಲ ಅವ ಬಂದಾನ ತಾಯಿ ತಂದಿ ಇಲ್ಲಾರ್ದೆ ಅಂತ ನಾ ಅವನಿಗೆ ಹೆಚ್ಚು ಮಾಡಿ ಬೆಳೆಸೀನಿ ಹೌದು ಹೌದು ನಾವು ಬರ್ಬೇಕಾದ್ರೆ ತಾಯಿ ತಂದಿ ಇಲ್ಲಾರ್ದೆ ಬರ್ಲಾಕ್ ಸಾಧ್ಯನೇ ಇಲ್ಲ ನಾವು ಬರ್ಬೇಕಾದ್ರಿ ಮಾಸ್ತರ ನಮ್ಮ ಅಪ್ಪ ಬೇಕೇ ಅಲ್ಲಿ ಅಪ್ಪ ಬೇಕಾಗ್ತದ ಹೌದಲ್ರಿ ಮಾಸ್ತರ ಅದಕ್ಕ ಈ ಜಗತ್ತಿಗೆ ಉತ್ಪತ್ತಿ ಮಾಡುವಂತ ಏನದ ನೋಡಿ ಮೂಲ ತಳದಾಗ ಅವನಿಗೆ ತಾಯಿ ತಂದಿ ಯಾರು ಇಲ್ಲ ಅವನಿಗೆ ಯಾರು ಹಡದೇ ಇಲ್ಲ ಇನ್ನ ನಿಮ್ಮವ್ಗ ಹಡದಾರ ಅವ ಇದ್ದ ಕಾಲಕ್ಕೆ ಇವ್ರು ಯಾರು ಹುಟ್ಟಿದ್ದೇ ಇಲ್ಲ ಹೌದು ಮೊದಲು ಹೆಣ್ಣು ಗೊಂಬಿ ಗಂಡು ಗೊಂಬಿ ಎರಡು ತಯಾರು ಮಾಡು ಹೊತ್ತ ಟೈಮ್ದೊಳಗ ಆ ತಯಾರು ಮಾಡುವಂತ ಗೊಂಬಿ ತಯಾರು ಮಾಡೋನಿಗೆ ಯಾರು ಹಡದಾರ್ರಿ ಇವ್ರು ಸಿರಿ ಅವ್ರು ಯಾರು ಇದ್ರೇನೋ ಅಲ್ಲಿ ತಯಾರು ಮಾಡುವಾಗ ಇದ್ದಿದ್ರಲ್ರಿ ಮಾಸ್ತರ ಏಕಲ್ಲ ಅಲ್ಲಿಂದ ಲೋಕ ಆಗ್ಯದ ಅಂತ ಹೇಳ್ತದ ಯಾವ್ದು ಕುರಾನ 30 ಅಧ್ಯಾಯ ಕುರಾನ್ ಚೊಕ್ಕ ಶೋಧ ಮಾಡಿ ನೋಡ್ರಿ ಏಕಲ್ಲ ಅಲ್ಲಿಂದ ಲೋಕ ದುಸ್ರಾ ಕ್ಯಾಬಿನೆ ಅಂತ ಹೇಳ್ತದ ಕುರಾನ ಪಾರ್ವತಿ ಅನ್ನುವಂತ ಶಬ್ದ ಒಂದು ಅಧ್ಯಾಯದೊಳಗೆ ಸಹಿತಕ್ಕೆ ಬರದೇ ಇಲ್ಲ ಅವರು ಇವ್ರು ಪಾರ್ವತಿನ ಹೆಚ್ಚಿನ ಹಾಕಿದ್ರಪ್ಪ ಅಂತಂದ್ರ ಒಂದು ಅಧ್ಯಾಯದೊಳಗರೆ ಬರಿತಿದ್ರಲ್ಲ ಅವರು ಇವ್ರು ಪಾರ್ವತಿದಿಂದ ಸೃಷ್ಟಿ ಉತ್ಪತ್ತಿ ಆಗ್ಯದ ಬರದೇ ಇಲ್ಲ ಅವರು ಹೌದಲ್ರಿ ಮಾಸ್ತರ ಏಕಲಾಲಿಂದಲೂ ಸಬ್ಕಾ ಮಾಲಿಕ್ ಏಕ ಹೈ ಅಂದಾರ ಅವರು ಯಾಕ್ರಿ ಎಲ್ಲಾಕು ಮಾಲಿಕ್ ಅವನೇ ಅದಾನ ಹೌದು ಮೊದಲ ಪದ್ಯದೊಳಗಾದ್ರೂ ಅದೇ ಹೇಳಿದ್ದೇವೆ ನಾವು ಹೌದಲ್ರಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಾರೆ ಆಲಂ ಕಾ ಮಾಲೀಕ ತೂ ಹೈ ಪರಮೇಶ ನೀನೇ ಮಾತ್ರ ಸಾಕ್ಷಿ ಅದಪ್ಪ ಎಲ್ಲ ತಿಳ್ಕೊಂಡು ನಾವು ಮೊದಲೇ ಹೇಳಿದ್ದೆವು ಹೌದಲ್ರಿ ಮಾಸ್ತರ ಅದಕ್ಕೆ ಈ ಸದ್ಯ ಏನ್ ಹೇಳಕತ್ತಾಳ ಏನ್ ಹೇಳ್ತಾರ್ರಿ ನಮ್ಮ ತಾಯಿ ಕಡಿಮೆ ಮಾಡ್ಲಕತ್ತ ನೀವು ತಾಯಿ ಇಲ್ಲಾರ್ದೆ ಹುಟ್ಟೇನೆ ನೀವು ಮಾತು ನನಗೆ ಕೇಳ್ತಾಳ ಹೌದಲ್ರಿ ನೀವು ಹುಟ್ಟಬೇಕಾದ್ರೆ ತಾಯಿ ತಂದೆ ಇದ್ದಾಗ ಹುಟ್ಟಿದೇವು ನಾವು ತಾಯಿ ಕಡಿಮೆ ತಂದಿಲ್ಲ ನನಗ ತಾಯಿ ಇಲ್ಲಾರ್ದೆ ಮಾತ್ರ ನಮ್ಗೆ ಹುಟ್ಲಾಕ್ ಬರಂಗಿಲ್ಲ ಆದ್ರೆ ಈ ಸೃಷ್ಟಿ ರಚನೆ ಮಾಡೋವಂತ ಏನದ ನೋಡು ಮೊದಲು ಗಂಡು ಗೊಂಬಿ ತಯಾರು ಮಾಡ್ಯಾನವ ಗಂಡು ಗೊಂಬಿ ತಯಾರಾದ ಬಳಿಕ ಇವ್ರು ಹೆಣ್ಣು ಗೊಂಬಿಗೆ ಎಷ್ಟು ವರ್ಷಕ್ಕೆ ತಯಾರು ಮಾಡ್ಯಾನ 50 ವರ್ಷಕ್ಕೆ ತಯಾರು ಮಾಡ್ಯಾನ 50 ವರ್ಷಕ್ಕೆ ಇದು ನಮಗಿಂತಲೂ 50 ವರ್ಷ ಸಣ್ಣಕ್ಕಿ ಈಕಿ ಯಾವಾಗ ಹಡ್ದಳು ನಮ್ಮ ಮಸೀಬ್ನಾಳ ಚವಣಕ್ಕಿ ನನಗೆ ಸಂಶಯ ಬರ್ಲಾಗತ್ತದ ಹೌದಲ್ರಿ ಮಾಸ್ತರ ಈ ಗಂಡು ಗೊಂಬಿ ತಯಾರಾದ ಬಳಿಕ 50 ವರ್ಷಕ್ಕೆ ಹೆಣ್ಣು ಗೊಂಬಿಗೆ ತಯಾರು ಮಾಡ್ಯಾನ ಯಾರು ನಮ್ಮ ಪರಮಾತ್ಮ ಮಾಮ ಹವಾ ತಿಳ್ಕೊಂಡು ಹೆಣ್ಣು ಗೊಂಬಿಗೆ ಹೆಸರಿಟ್ಟ ಗಂಡು ಗೊಂಬಿಗೆ ಏನಿಟ್ಟನ್ರಿ ಮಾಸ್ತರ ಆದಮ್ ಸೊಲ್ಲೆ ಪೈಗಂಬರ ಇವನಿಗೆ ಹೆಸರಿಟ್ಟ ಹೆಣ್ಣು ಗೊಂಬಿಗೆ ಮಾಮ ಹವಾತಿ ಹೆಸರಿಟ್ಟ ಈ ಮಾಮ ಹವಾ ಹುಟ್ಟಿಸ್ಬೇಕಾದ್ರ ಗಂಡು ಗೊಂಬಿ ತಯಾರಾದ ಬಳಿಕ 50 ವರ್ಷಕ್ಕೆ ತಯಾರು ಮಾಡಿನ ಸ್ವಚ್ಛ ಬರ್ದಿಟ್ಟಾರ ಅವ್ರು ಹಿಂಗ ಹೌದಲ್ರಿ ಬರ್ದಾರ ಇದು ನಮಕ್ಕಿಂತಲ 50 ವರ್ಷ ಸಣ್ಣಕ್ಕಿಕ್ಕಿ ಈಗ ಲೌಕಿಕದಾಗ ವಿಚಾರ ಮಾಡೋದು ತಮ್ಮ ಹೌದಲ್ರಿ ಗಣಸರಿಗೆ ಒಂದು 100 ರೂಪಾಯಿ ಪಗಾರ ಇತ್ತಂದ್ರೆ ಈಗ ಎಷ್ಟು ಇರ್ತದೆ ಅದ್ರ ಅರ್ಧ 50 ರೂಪಾಯಿ ಮತ್ತೆ ನಮಗೆ 50 ರೂಪಾಯಿ ಇತ್ತಂದ್ರ ಪಂಚೀಸು ನಮಗೆ ಪಂಚೀಸ್ ಇತ್ತಂದ್ರ 12.5 ನಮಗೆ 12.5 ಇದ್ರ ಏನ್ರಿ ಮಾಸ್ತರ 6.5 ಹೌದಲ್ರಿ 6.5 ಅಕ್ಕಿಗೆ ಕೂಲಿ ಅಕ್ಕಿ ನಮ್ಕಿಂತಲೂ ಹೆಂಗ್ ಹೆಚ್ಚಿಗೆ ಆತಾಳ ಆಗಂಗಿಲ್ಲ ಮಾಸ್ತರ ನೋಡಮ್ ತಮ್ಮ ಹೆಂಗೆ ಮತ್ತೆ ನಾವು ಲಗ್ನ ಮಾಡ್ಕೋಬೇಕಾದ್ರೆ ಇವ್ರ ವಯಸ್ಸು ಎಷ್ಟು ಬೇಕು ನಮ್ದೇ ವಯಸ್ಸು ಎಷ್ಟು ಇರ್ಬೇಕು ಲಗ್ನ ಆಗೋ ಟೈಮ್ದಾಗ ಹುಡುಗಿಗೆ 18 ವಯಸ್ಸ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಗಂಡು ಹುಡುಗ 21 ವಯಸ್ಸು ಹಿಂಗ್ ರೂಲ್ಸ್ ಇಟ್ಟಾರ ಅವರು ಜರ್ ಕರ್ತ ಅದ್ರೊಳಗೆ ಒಂದು ಸ್ವಲ್ಪ ಕಡಿಮೆ ಇತ್ತು ಎಲ್ಲರೂ ಗೊತ್ತಾಯ್ತು ಗೌರ್ಮೆಂಟ್ದವ್ರಿಗೆ ಅಂದ್ರೆ ಅವ್ರಿಗೆ ದಂಡ ಅದ ಶಿಕ್ಷಣ ಕೊಡ್ಲಕತ್ತದ ಈ ಗೌರ್ಮೆಂಟ ಹಿಂಗ ನನಕ್ಕಿಂತಲೂ ಈಕೆ ಮತ್ತ 3 ವರ್ಷ ಸಣ್ಣಕ್ಕಿನ ಲಗ್ನದಾಗನು ಹೌದಲ್ರಿ ಮಾಸ್ತರ ಈಕಿನ ತವ್ರ ಮನ್ಯಾಗ ಹರಕ್ ತಟ್ಟು ಸಿಗಂಗಿಲ್ಲ ಲಗ್ನ ಮಾಡ್ಕೊಳ್ಳೋದಾಗ ಎಲ್ಲಿ ಕುಂತಾಳ್ರಿ ಮಹಾರಾಜರ ಕುರ್ಚಿ ಮ್ಯಾಗ ಬಂದು ಕೂತದ್ರಿ ನಾನು ಎಡಕಿನ ಮಗಲ ನಿನ್ನ ಬಲಿ ಪವರ್ ಇತ್ತಂದ್ರ ನೋಡಮ್ ಬಲಿಕಿನ ಮಗಲ ಕೂತು ತೋರಿಸು ನೋಡಮ್ಮ ಹೌದಲ್ರಿ ಮಾಸ್ತರ ಹೌದು ನೀ ಹೆಣ್ಣು ಹಾಡಕ್ಕೆ ನೀನೇ ಹೆಚ್ಚತ್ತೀನಿ ನಾನು ಸಾಧ್ಯನೇ ಇಲ್ಲ ನಿನಗೆ ಎಡಕಿನ ಮಗಲೇ ಜಾಗ ಕೊಟ್ಟಾರ ಅವರು ಯಾಕೆ ಕೊಟ್ಟಾರ ಮನ್ಯಾಗ ಹೋಗ್ಬೇಕಾದ್ರು ಸಹಿತ ತಂಗಿ ಹುಸುಗಿನ ಎಡಗಾಲ್ ಹಾಕಿ ಬಲಗಾಲ್ ಹಾಕಿ ಒಳಗ್ ಬಾ ಅಂತಾರ ಬಲಗಾಲ್ ಅನ್ನೋದು ಬಹಳ ಶ್ರೇಷ್ಠದ ಬಲ ಅನ್ನುವಂಥದ್ದು ಆ ಬಲ ಅನ್ನೋದೇ ನಮ್ಮ ಗಂಡದ ಅದಕ್ಕ ಇವ ನಿಮ್ಮ ಅಪ್ಪ ಬಂದ ನೋಡು ಇವ ನಿಮ್ಮ ಮುತ್ತೆ ಬಂದ ನೋಡು ತಿಳ್ಕೊಂಡು ಈಗಿನ ಹೇಳ ಎಲ್ಲ ಸಂಸ್ಕಾರ ಯಾರು ಕೊಟ್ಟಾರ ಮಾಸ್ತರ ನಮ್ಮ ಅಪ್ಪ ಅದ ನೋಡು ಮನ್ಯಾಗ ಅವನಿಗೆ ಎಲ್ಲ ಸಂಸ್ಕಾರ ಮಗನಿಗೆ ಈ ಪ್ರಕಾರ ಸಂಸ್ಕಾರ ಕೊಡುವ ತಿಳ್ಕೊಂಡು ತಾಯಿಗೆ ಹೇಳ್ದವ ಯಾರು ನಮ್ಮ ಅಪ್ಪ ಕೊಟ್ಟಾನ ತಾಯಿಗಿದು ಮೊದಲ ಅವ ಯಾವಾಗ ಹೇಳ್ಯಾನಲ್ಲ ಅವಾಗ ಆಕಿ ಹೇಳ್ಯಾಳ ಅವ ಜರ್ ಕರ್ತಾಕಿ ಅವ ಹೇಳ್ದಂಗೆ ಕೇಳಿಲ್ಲಪ್ಪ ಅಂತಂದ್ರ ಲಕ್ಕಿ ಹಾಕ್ಯಾನ
ಮುಂದೆ ಅವ ಸಂಸ್ಕಾರ ಕೊಡುವಂತ ಕಲಿಸದ ಯಾರು? ಯಾರೀ? ನಮ್ಮ ಅಪ್ಪ. ಹೌದು ಹೌದು. ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮಗ ತಾಯಿ ತಂದೆ ಎಷ್ಟು ಮಂದಿ ಅದಾರ? ಹೌದು. ಅವ್ರಿಗೆಲ್ಲ ಕೊಂದು ಇಲ್ಲಿ ಬಂದಿದಿ. ಹೌದಲ್ರಿ ಕಾಯಾಪುರ ಸ್ಥಳಕ್ಕೆ ಅಂತ ಹೇಳ್ತಾಳಕಿ. ಮತ್ತ ಗಣಪತಿ ವಿಷಯ ಕೇಳ್ಯಾರ. ಮನ ಮಾಯ ಅಂಬವ ನಿಮ್ಮ ಆತ್ಮರಾಮ ಹಾನ ಕೊಳಕ. ಹೌದು ಹೌದು. ಅವಾಗ ಆತ್ಮರಾಮ ಅಂದ್ರೆ ಭಾಳ ಕೊಳಕಾನ ಅಂತ ಹೇಳ್ತಾಳ. ಅದಕ್ಕೆ ನಮ್ಮ ಕವಿಗಳೇನು ಹೇಳ್ತಾರ? ಏನ್ ಹೇಳ್ತಾರ್ರಿ? ಏ ನನಗಿಲ್ಲ ತಾಯಿ ತಂದಿ ಯಾರಿಗಂದಿ, ಇನ್ನೊಮ್ಮೆ ಅಂದ್ರ ಲತ್ತಿ ತಿಂದಿ ಬಿದ್ದು ಹೈರಾಣಕ, ಸತ್ರ ಹೆಸರ ಯಾಕ ಬಂತ್ರ ತಾಯಿ ತಂದಿಯ ಹೆಣಕ, ಆದ್ರೂ ಯಾಕ ಹೆಣಕ ಬಿಟ್ಟು ಅವರು ಮಾಡಿದ ಗುಣಕ, ಜನನ ಮರಣಕ ಈಡಾದವ್ರಿಗೆ ಜನನಿ ಜನಕ ಅನ್ನಬಾರ್ದವರಿಗೆ, ಜನನ ಮರಣ ಇಲ್ದವ್ರಿಗೆ ತಾಯಿ ತಂದೆ ಅನ್ನಬೇಕ, ಇದನ್ನ ದಾಟಿ ಜಳಕ ಮಾಡಿ ನಿಂತಿನಿ ಶೀಲ ತನಕ, ಇದನ್ನ ದಾಟಿ ಜಳಕ ಮಾಡಿ ನಿಂತಿನಿ ಶೀಲ ತನಕ. 84 ಲಕ್ಷ ಯವನಿಗೆ ಮೂಲ ಸಾಕ್ಷಿ ಜೀವತಾನು, ನಾನೇ ತಾಯಿ ತಂದಿ ಇದ್ದೀನಿ ಪಿಂಡ ಬ್ರಹ್ಮಾಂಡಕ, ಆಗ ನಿನ್ನ ಶಕ್ತಿ ಆಗಿಲ್ಲೇನ ದೀರ್ಘ ದಂಡಕ, ಆಗ ನಾನೇ ಮಾಡಿಲ್ಲೇನು ಸೃಷ್ಟಿ ಗೋಳಗೊಂಡಕ, ಹಗಲು ರಾತ್ರಿ ಸಂಗ ಮಾಡಿ ತಗಲು ಮಾತಾಡ್ಬ್ಯಾಡ ಕೋಡಿ, ಆತ್ಮರಾಮಗ ಅದಾನ ಅಂತ ಅಂತೀರಿ ಕೊಳಕ, ಕೊಳಕನ ಬುಡುಕ ಯಾಕ ಡೊಗ್ಗಿರಿ ಸುಳ್ಳೆ ಬಿದ್ದ ತಳಕ, ಕೊಳಕನ ಬುಡುಕ ಯಾಕ ಡೊಗ್ಗಿರಿ ಸುಳ್ಳೆ ಬಿದ್ದು ತಳಕ, ಆಲ ಇದ್ದಂಗ ಹರದಾಸರ ಕುಲ ಯಾವ ಕಲಿ ಇಲ್ಲ, ಗಂಡೆ ಪ್ರಬಲ ಮಾಡಿದ ಮಾಡ್ಯಾನ ನಿರ್ಮಾಣ, ಅವನ ಸವಿ ಸಕ್ಕರಿ ಹೂರಾಣ ಸಕ್ಕರಿ ಯಾವ ವಿಕಾರ ಗುಣ ನನಗಿಲ್ಲ, ಅಚ್ಯುತ ಗುಣಶೀಲ ತೊಳ್ಕೋರ ನಿನ್ನ ಅಗಲ ಹಿಡದು ಧರ್ಮ, ಪರೋಕ್ಷ ಮಾಡಿಕೋರ ಜ್ಞಾನ ಮಾಡಿಕೋರ, ಅದಕ್ಕ ಏನ್ ಹೇಳ್ತಾಳ? ಏನ್ ಹೇಳ್ತಾರ್ರಿ ಮಾಸ್ತರ? ನಿನ್ನ ಬಲ್ಯಾಕ ಏನದು ತಮ್ಮ, ನೀ ಖಾಲಿ ಅದಿ. ಹೌದ್ ಹೌದ್. ಅದಕ್ಕೆ ನಮ್ಮ ಕವಿ ಏನಂತಾನ? ಏನಂತಾನ್ರಿ? ನನ್ನ ಬಲ್ಲಿ ಏನೂ ಇಲ್ಲದು ನಿನಗೆ ಹ್ಯಾಂಗ ಗುರುತ ಆಯಿತು, ಡಿಗ್ರಿ ಹಚ್ಚಿ ನೋಡ್ದಂಗ ಕಾಣ್ತಾಳ, ಒಳಗ ಜೀವ ಇಲ್ದೆ ತಿಳಿದಿ ಹ್ಯಾಂಗ ನಿರ್ಜೀವಿ ದಂಡ, ಹೌದ್ ಹೌದ್. ನಿನಗ ಕಾಣಿಸಲಾರ್ದ ಗಂಟ ನನ್ನ ಬಗಲಾಗ ಹಿಡ್ಕೊಂಡ, ನನ್ನ ಬಾಯಾಗ ಬೆಂಡ ಅಂತಿದಿ ನಿನ್ನ ಬಾಯಾಗ ಚಂಡ, ಮೂರುವರಿ ಮಳದ ಕಾಯಕ ಮೂಲ ಸಾಕ್ಷಿ ಮಾದೇವ ತಾನು, ಮಾಯಿ ಏನು ಮಾಡಕ್ಕಿ ಮೂಲ ನೋಡಕ್ಕಿ ಮುಕ್ಕೊಂಡ, ಮಾಯದ ಘಟ ಬಳಕ ಮುಖ್ಯ ದ್ರಷ್ಟ, ಮತ್ತೇನ್ ಕೇಳ್ತಾಳ ತಮ್ಮ? ಮತ್ತೇನ್ ಕೇಳ್ತಾರ್ರಿ ಮಾಸ್ತರ? ಗಣಪತಿ ವಿಷಯ ಕೇಳ್ಯಾರ. ಮಕರ ಸಂಕ್ರಾಂತಿ. ಹೌದ್ ಹೌದು. ಎಲ್ಲಿ ಬರ್ದಾರಿ ತ್ರೀ ಅಂತೇಳಿ? ರಾತ್ರಿ ಅಂತ ಮಾಸ್ತರ, ತ್ರೀನು ಅಲ್ಲ. ಮಕರ ಸಂಕ್ರಾಂತಿ. ಕ್ರಾಂತಿ ಸಂಕ್ರಾಂತಿ ತ್ರೀ ಬರ್ದಿಲ್ಲ ಅವರು. ಸ್ತ್ರೀ ಬರ್ದಾರ ಎಲ್ಲರಿ? ಸಂಕ್ರಮಣ ಬರ್ದಾರ. ಸಂಕ್ರಾಂತಿ ಅಂತ ಎಲ್ಲಿ ಬರ್ದಾರಿ? ತ್ರೀ ಅಂತ ಯಾಕೆ ಬಂದದ ನನಗೆ ಕೇಳೋದು, ಹೆಟ್ಟರೆ ಹುಚ್ಚುಕೊಟ್ಟಿರ್ಬೇಕ್ರಿ ಹೆಣ್ಮಗಳು. ಅಲ್ಲ, ಈ ವರ್ಷ ಹಾಡ್ಕೊತ ಬಂದಾಳ. ಮಕರ ಸಂಕ್ರಾಂತಿ ತ್ರೀ ಇಟ್ಟಿಲ್ಲ ಅವರು, ಬರೀ ತೀ ಇಟ್ಟಾರಷ್ಟೇ. ಹಿಂಗೆ ಅಲ್ಲಕ್ಕೆ ಹೋಗ್ಬೇಡ್ರಿ, ಹೆಣ್ಮಗಳು ನಿನ್ನ ಮನೆ ಕಲ್ತಾಳ. ಕಾಕ ರೇದೊತ್ತು ಕೊಟ್ಟಾರ, ತೀಕ್ ರೇದೊತ್ತು ಕೊಟ್ಟಿಲ್ಲ ಅವರು. ತೀಕ್ ರೇದೊತ್ತು ಕೊಟ್ರೆ ತ್ರೀ ಆಗ್ತದದು. ಹೌದು. ಕಾಕ ರೇದೊತ್ತು ಕೊಟ್ರೆ ಕ್ರಾ ಆಗ್ತದ. ಯಾಕ್ರಿ? ಇದು ಮೊದಲು ವಿಚಾರ ಮಾಡಿ ಮಾತಾಡು ನೀ. ಸಂಕ್ರಮಣ ಅನ್ನು ಒಪ್ಕೋತೀನಿ. ಸಂಕ್ರಾಂತಿ ಅಂದ್ರೆ ಏನ್ರಿ?
ರಾತ್ರಿ ಯಾಕೆ ಬತ್ತಂದ್ರೆ ಇದು ಅಂತ ಹೌದು ಮೊದಲ ಪ್ರಶ್ನೆ ಮಾಡುವುದು ನೀವು ಚಂದಾಗಿ ಮಾಡುದು ಕಲೀರಿ. ಹೌದಲ್ರಿ ಮಾಸ್ತರ, ಈ ಮಕರ ಸಂಕ್ರಮಣ ಯಾಕೆ ಆಚರಣೆ ಮಾಡ್ತಾರೆ? ಯಾಕೆ ಆಚರಣೆ ಮಾಡ್ತಾರ್ರಿ? ಆ ಸೂರ್ಯ ದೇವನ ಉತ್ತರಾಯಣ ಹೌದಲ್ರಿ ಚೇಂಜ್ ಆಗ್ತದ. ಧನು ರಾಶಿ ಒಳಗೆ ಇರ್ತಾನವ. ಧನು ರಾಶಿ ಒಳಗೆ ಇರುವಂತ ಯಾವ ಸೂರ್ಯ ಹೌದು ಯಾಕಡಿ ಮಕರ ರಾಶಿ ಒಳಗೆ ಪ್ರವೇಶ ಮಾಡ್ತಾನ. ಹೌದು ಮಕರ ರಾಶಿ ಒಳಗೆ ಪ್ರವೇಶ ಮಾಡ್ತಾನ ಅವ. ಉತ್ತರಾಯಣ ಮಾಡ್ತಾನೆ ತಿಳ್ಕೊಂಡು ಏನ್ ಮಾಡ್ಯಾರ, ಇದಕ್ಕೆ ಮಕರ ಸಂಕ್ರಾಂತಿ ತಿಳ್ಕೊಂಡು ಹೆಸರಿಟ್ಟಾರ. ಹೌದಲ್ರಿ ಮಾಸ್ತರ. ಇನ್ನೊಂದು ಏನದಪ್ಪ ಅಂತಂದ್ರ, ಈಗ ದರ್ವಾಬ್ರು ರೈತರು ಏನ್ ಮಾಡ್ತಾರ ಮಾಸ್ತರ, ಕಬ್ಬುಗಳು ಕಟಾಕ್ ಬಂದಿರ್ತಾವ, ತೊಗರಿನೂ ಮಾತ್ರ ಕೊಯ್ಲಾಕ್ ಬಂದಿರ್ತಾವ. ಇವೆಲ್ಲ ಧಾನ್ಯಗಳು ಏನದಾವಲ್ಲ ಕಟಾವ್ ಮಾಡಿ ಆ ಸೂರ್ಯನ ಚಲನವಲನ ಏನು ಬದಲಾಗ್ತದಲ್ಲ, ಅವನ ಕರುಣೆಯಿಂದ ನಮಗೆ ಹೆಚ್ಚಿನ ಸಮೃದ್ಧಿ ಆಗ್ಲಿ ಅಂತ ತಿಳ್ಕೊಂಡು ಇದು ಹಬ್ಬ ಮಾತ್ರ ಮಾಡ್ಕೋತ ಬಂದ. ಹೌದಲ್ರಿ ಮಾಸ್ತರ, ಕರೆಯೋದಲ್ರಿ. ಅದಕ್ಕೆ ತಂಗಿ ಸ್ತ್ರೀ ಎಲ್ಲಕ್ ಹೋಗ್ಬೇಡಿ, ಮತ್ತೆಲ್ಲ ಹೊಡಿಸ್ಕೊಂಡು ಯಾರ ಕೈಲಿ. ಹ್ಞೂ ಯಾರ ಶಾಣ್ಯರಿದ್ರಪ್ಪ ಬಂದ್ ಹೊಡಿತಾರ. ಹೌದಲ್ರಿ ಕೇಳ್ತಾರೆ ಲಾಸ್ಟಿಗೆ ಹುಚ್ಚಿನಾಗ ಮಾತಾಡಕತ್ತ ಹೆಣ್ಮಗಳು ಹುಚ್ಚಿಗೆ ಸಿಡದ ಏನು ಇದಕ್ಕೆ ಹೆಣ್ಮಗಳಿಗೆ ಎತ್ತಾರ. ಸ್ತ್ರೀ ಎಲ್ಲಕ್ ಹೋಗ್ಬೇಡ, ಸಂಕ್ರಾಂತಿ ಹಿಂಗ್ ಬರ್ದಾರ ಅವ್ರು. ಮಕರ ಸಂಕ್ರಮಣ ಅಂತ ತಿಳ್ಕೊಂಡು ಹಿಂಗ್ ಬರ್ದಾರ ತಂಗಿ. ಆ ಸೂರ್ಯನ ಚಲನ ವಲನ ಆಗುವಂತ ಉತ್ತರಾಯಣಕ್ಕೆ ಮಾತ್ರ ತಿರುಗುವ ಸಂಬಂಧ ಆಗಿ ಇದಕ್ಕೆ ಸಂಕ್ರಾಂತಿ ತಿಳ್ಕೊಂಡು ಸಂಕ್ರಮಣ ಆಚರಿಸ್ಕೊತ ಬಂದಾರ. 14ನೇ ತಾರೀಕು 15ನೇ ತಾರೀಕು ಬಹಳ ಒಳ್ಳೆ ದಿನ. ಹೌದಲ್ರಿ ಮಾಸ್ತರ. ಬೇಕಾದ ನೀ ಅಧ್ಯಾತ್ಮದೊಳಗ ಹೋಗು, ಅಭ್ಯಾಸ ಮಾಡ್ಲಕ್ ಹೋಗು, ಬೇಕಾದ ಮಾಡ್ಲಕ್ ಹೋಗು, ಸಾಧಿಸ್ತಾವ ಈ 2 ದಿನ. ಈ 2 ದಿನ ಹೌದಲ್ರಿ ಒಳ್ಳೆ ಕೆಲಸ ಮಾಡ್ಕೊನಿ. ಅವತ್ತಿನ ದಿವಸ ಸಕ್ಸಸ್ ಆಗ್ಲಿಲ್ಲಪ್ಪ ಅಂತ ನೀ ಹೇಳ್ದಂಗೆ ಕೇಳ್ತೀನಿ. ಹಿಂಗೆ ಬರೆದಿಟ್ಟಾರ ಇತಿಹಾಸದೊಳಗ. ಇದು ಯಾಕೆ ಮಾಡಿದತ್ರಪ್ಪ ಸಂಕ್ರಮಣ? ಇದರ ದಶಿಂದೆ ಮಾಡ್ಯಾರ ತಂಗಿ. ಇವ್ರು ಕೇಳಿರುವಂತ ಪ್ರಶ್ನೆ. ಅದಕ್ಕೆ ಹನುಮಾನ್ ದೇವ್ರಿಗೆ ಯಾರ್ದು ಶಾಪ್ ಆಗ್ಯದ ಅಂತ ಕೇಳ. ಹನುಮಾನ್ ದೇವ್ರಿಗೆ ಮಾತ್ರ ಈ ಶಾಪ್ ಯಾರ್ದು ಆಗಿಲ್ಲ. ಹನುಮಾನ್ ದೇವ್ರಪ್ಪ ಅಂತಂದ್ರೆ ಏನದಾನವ, ಶನಿಗೆ ಸಹಿತಕ್ಕೆ ಮೆಟ್ಟಿತ್ತ ಎದಿ ಮ್ಯಾಗ ಕಾಲು ಕೊಟ್ಟವನ ನಾವು. ಶನಿ ಕಾಡ್ಬೇಕಂತ ಬಂದ ಯಾರಿಗೆ? ಹನುಮಾನ್ ದೇವ್ರಿಗೆ. ರಾಮದೇವ್ರ ಅಣ್ಣನಲ್ರಿಪ್ಪ ಏನತ್ತ? ರಾಮ, ನಾ ಜಲ ಸಮಾಧಿ ತಗೋತೀನಿ. ಇವ್ ರಾಕ್ಷಸರ ಕಾಟ ಮುಂದೆ ಕಲಿಯೋಗದಾಗ ಹೆಚ್ಚಿಗೆ ಆಗ್ತದ. ದ್ವಾಪರದಾಗ ಹೋಗಿ ಮುಂದೆ ಕೃಷ್ಣ ಅವತಾರ ಆಗಿ ಬರ್ತೀನಿ. ಮುಂದೆ ಕಲಿಯೋಗದಾನು ಇರುವುದು ಹಿಂಗೆ. ಕಲಿಯೋಗ ಮುಗಿತಂದ್ರೆ ಮ್ಯಾಗ ಬಾ ಅಂತ ಹೇಳ ಅವನಿಗೆ. ಕಲಿಯುಗ ಮುಕ್ತಾಯ ಆಯ್ತಂದ್ರೆ ಮ್ಯಾಗ ಬಾ. ಧರ್ವಂದ ಊರಾಗ ನಿನ್ನ ಗುಡಿ ಇರ್ಲಿ ಅಂತ ಹೇಳೇನ. ಧರ್ವಂದ ಊರಾಗ ನಿನ್ನ ಕಾವಲ್ ಇರಬೇಕು, ಜನ ಶಾಂತಿಯಾಗಿ ಸಂಸಾರ ಮಾಡಬೇಕು, ಆರಾಮ್ಸರಿ ಇರಬೇಕು. ಯಾವ ಗಿರಚರಿ ಬರಬಾರ್ದು ಊರಾಗ ಅನ್ಕೇಶ ಅವನಿಗೆ ನಿಂದ್ರಿಸ್ಯಾನ, ಹೊರಗೆ ನಿಂದ್ರಿಸ್ಯಾನ. ರಾಮದೇವ್ರನ್ನ ಕಡೆಗೆ ನಿಂದ್ರಿಸ್ಯಾನ ಅವನಿಗೆ. ಅವನ ಆಶೀರ್ವಾದದಿಂದ ಊರ್ ಹೊರಗೆ ನಿಂತಾನ. ಅವ ಊರ್ ಹೊರಗೆ ಯಾಕೆ ನಿಂತಾನಪ್ಪ ಅಂತಂದ್ರ, ಯಾವ ದುಷ್ಟ ಶಕ್ತಿಗಳು ಊರಾಗ ಬರ್ತಾವಲ್ಲ ಅವಕ್ಕೆ ಹೊಡೆದು ಓಡಿಸುವಂತ ಶಕ್ತಿ ಅವನು ಬಲ್ಯಾಕದ. ಏನಾದ್ರು ನೋಡ್ರಿ ಏನ್ರ ಗ್ರಹ ಪೀಡ ಕಾಡ್ತಿತ್ತು ಮನ್ಯಾಗಪ್ಪ ಅಂತಂದ್ರ ಒಂದು 11 ಶನಿವಾರ ಹನುಮಾನ್ ದೇವ್ರಿಗೆ ಹೋಗಿ ಬರೀತಾರ. ಹೌದಪ್ಪ ಅಂತಾರಿಲ್ರಿ? ಅಂತಾರಲ್ರಿ ಮಾಸ್ತರ. ಎಕ್ಕಿನ ಹೂವೊಂದು ಹಾರ ಮಾಡಿ ಹಾಕ್ತಮ್ಮ ನಿಂದ ಎಲ್ಲ ಪರಿಹಾರ ಆಗ್ತದ ಅಂತ ಹೇಳ್ತಾರೆ. ಮತ್ತೊಂದು ದೇವ್ರಿಗೆ ಹೇಳ್ಬೇಕಾಗಿತ್ತಲ್ಲ, ಮರ್ಗವ್ವ ದುರ್ಗವ್ವ ಇಂಥವ್ರೆಲ್ಲ ಅದಲ್ಲ, ಆ ದೇವ್ರಿಗೆ ಹೋಗತ್ತೆ ಹೇಳ್ಬೇಕಾಗಿತ್ತಲ್ಲ. ಅವ್ರ ಕೈಲಿ ಆಗಂಗಿಲ್ರಿ, ಅವ್ರ ಬಲ್ಯಾಕಿಲ್ಲ ಆ ತಾಕತ್ತ. ಇಲ್ಲ ಅದಕ್ಕಾಗಿ ಹನುಮಾನ್ ದೇವ್ರ ಕಡೆಗೆ ಕಳಿಸ್ಯಾರ ಎಲ್ಲಾರು. ಹೌದಲ್ರಿ ಮಾಸ್ತರ. ಮೈಲಿಗೆ ಆಗ್ಲಿ, ಮುಡುಚೇಟಿ ಆಗ್ಲಿ, ಬೇಕಾದಾಗ್ಲಕ್ಕದು ಎಲ್ಲಾಕನು ಪರಿಹಾರ ಮಾಡವ ಯಾವ ಹನುಮಾನ್ ದೇವ್ರ ಬಲ್ಯಾಕ ತಾಕತ್ತದ. ಅದಕ್ಕಾಗಿ ಏನ್ ಮಾಡ್ಯಾನವ? ಇಲ್ಲಿ ನಮಗೊಂದು ಸಮಸ್ಯೆ ಹೊಂಟದ್ರ ಮಾಸ್ತರ. ಹನುಮಾನ್ ದೇವ್ರ ವಿಷಯದಾಗ ಅವ್ರು ಬಹಳ ವಿಷಯ ಓದ್ಕೊಂಡ್ರ ಅಂದ್ರ ಬಹಳ ಹುಷಾರದ. ಈ ಹನುಮಾನ್ ದೇವ್ರಾಗ ಮೂಲ ತತ್ವದಾಗ ಅದ್ರ ಬಡ್ಡ್ಯಾಗ ಪೂರ ಬಡ್ಡ್ಯಾಗ ಮ್ಯಾಲಿಲ್ಲ ಮಾಸ್ತರ, ಪೂರ ಬಡ್ಡ್ಯಾಗ ಇವನಿಗೆ ವ್ಯಾಕರಣ ಯಾವ ಕಲಿಸ್ಯಾನ? ಈ ಹನುಮಾನ್ ದೇವ್ರಿಗೆ ವ್ಯಾಕರಣ ಕಲಿಸ್ಯಾನ ಹನುಮಾನ್ ದೇವ್ರಿಗೆ ಮಾಸ್ತರ. ವ್ಯಾಕರಣ ಕಲಿಸ್ಯಾನ ಅವನಿಗೆ ಎಸ್ ಭಾಷೆ ಬರ್ತಿದ್ದು. ಅದು ಕೇಳಬೇಕಾಗಿದೆ. ಯಾಕಂದ್ರೆ ಪಾಪ ಅವರು ಹನುಮಾನ್ ದೇವ್ರ ವಿಷಯ ಬಹಳ ಕೇಳ್ಯಾರಂದ್ರ ಆ ವ್ಯಾಕರಣದ ಒಂದೇ ಹೇಳ ಮಾಸ್ತರ ಯಾವ ಕಲಿಸ್ಯಾನ ಈ ಹನುಮಾನ್ ದೇವ್ರಿಗೆ ನೋಡ ಮೇಲೆ ಹೇಳ್ತಾರ ಮಾಸ್ತರ. ನಡಿಲಿ. ಅದಕ್ಕೆ ಇಲ್ಲಿ ಎಲ್ಲಿಗೆ ಬಂದದ? ಎಲ್ಲಿಗೆ ಬಂದ್ರಿ ಮಾಸ್ತರ? ನನ್ನ ಬಲ್ಲಿ ಏನು ಇಲ್ಲದ್ದು ನಿನಗೆ ಹ್ಯಾಂಗ ಗುರುತಾಯಿತು, ಒಳಗ ಜೀವ ಇಲ್ದೆ ತಿಳದಿ ಹ್ಯಾಂಗ ನಿರ್ಜೀವಿ ದಂಡ. ನನಗ ನಿನಗ ಕಾಣಿಸಲಾರ್ದ ಗಂಟ ನನ್ನ ಬಗಲ ಹಿಡ್ಕೊಂಡ, ನನ್ನ ಬಾಯಾಗ ಬ್ಯಾಂಡ ಅಂತಿದಿ ನಿನ್ನ ಬಾಯಾಗ ಚಂಡ. 3 ಮಳದ ಕಾಯಕ ಮೂಲು ಸಾಕ್ಷಿ ಮಾದೇವ ತಾನು, ಮಾಯಿ ಏನು ಮಾಡಕಿ ಮುಗುಲ ನೋಡಕಿ ಮುಕ್ಕೊಂಡ, ಮಾಯದ ಘಟ ಪಡಕ ಮುಖ್ಯ ದ್ರಷ್ಟ ಬ್ರಹ್ಮ. ಸಚ್ಚಿತ್ತಾನಂದ ಅತ್ಯಾನಂದ ಮುಕ್ತ. ಈ ಸ್ವಾಸ್ಥಾನಕ ಶರೀರಕ 9 ಬಾಗಿಲದ ಮಠ.
ಮತಿಸಿ ಮಠ ಕಟ್ಟಿಸಿ ಮಠದ ಮ್ಯಾಲ ಗುಮಟ ಮಾಡಿಟ್ಟ ಹೆದ ಚಾರದ ಪತಿ ಮಠದ ಕಾಂತ ಮಾಡ್ಯಾನ ಅರ್ಬಾಟ ಛಾಯಾದಿಂದ ಮಾಯಾ ಪ್ರತಿಷ್ಠಾಗಿ ಕಂಡು ಬಂತು ಸತ್ವರಜೋತಮ ರೂಪ ಅದು ಪ್ರತಿಷ್ಠಾ ಒಂದರೋಳು ಒಂದು ಶೇರಿ ಮಾತ್ರ ಮನುಷ್ಯ ಒಂದರೋಳು ಒಂದು ಶೇರಿ ತಂಗಿ ಯಮಪುರ ನನಗ ಸಂಬಂಧ ಇಲ್ಲ ಯಮಪುರ ನಾನು ನೋಡೇ ಎಲ್ಲ ಆತ್ಮರಾಮಗ ಮುಕ್ತಿ ಸಿಕ್ಕಿಲ್ಲ ಅಂದಾರ ಅವ್ರು ಆತ್ಮ ನಾವು ಮೊದಲೇ ಮುಕ್ತದನವ ಹೌದಲ್ರಿ ಮಾಸ್ತರ ನಿನ್ನ ಶರೀರಕ್ಕೆ ಮುಕ್ತಿ ಬೇಕಂದ್ರ ದುಡುಕೋ ಅವನು ಬಲ್ಯಾಕ ಹೌದೌದು ಎಂತಿಂತ ಶರಣರೆಲ್ಲ ಏನ್ ಮಾಡ್ಯಾರ ಏನ್ ಮಾಡ್ಯಾರಿ ಈ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಸದ್ಗುರುವೇ ಯಾರಿಗಿ ಮಾಸ್ತರ ಗುರುನಾಥ ಗಂಧಾರ ಅವರು ನರಜನ್ಮವ ತೊಡೆದು ಹರಜನ್ಮವ ಮಾಡಿದೆ ಸದ್ಗುರುವೇ ಹುಬ್ಬಳ್ಳಿ ಸಿದ್ದಾರೂಢ ಏನ್ ಮಾಡ್ತಿದ್ದ ಏನ್ ಮಾಡ್ತಾನ್ರಿ 12 ವರ್ಷ ತನಕ ಗಜದಂಡ ಮಹಾಸ್ವಾಮಿಗಳು ಬಲ್ಯಾಕ ಬರೇ ಕುದುರೆ ಕಾಲನು ಬರೇ ಅದು ಹೊಲಸು ತೆಗೆದೇ ಮಾಡ್ಯ ನಾವು ಕುದುರೆ ಲದ್ದಿ ಬೆಳೆದಾನ ಯಾರು ಹುಬ್ಬಳ್ಳಿ ಸಿದ್ದಾರೂಢ ಅದಕ್ಕೆ ಅಂತ ಜ್ಞಾನ ಬತ್ತ ಅವನು ಬಲ್ಯಾಕ ಜಗತ್ತದೊಳಗ ಆರೂಢ ಅನಿಸ್ಕೋಬೇಕಾದ್ರೆ ಯಾರು ಹುಬ್ಬಳ್ಳಿ ಸಿದ್ದಾರೂಢರು ಒಬ್ಬರೇ ಅನಿಸ್ಕೊಂಡಾರ ಈ ಯಾರ್ದು ಕೈವಲ್ಯ ನಡಿಬೇಕಾದ್ರ ನಿಜಗುಣಿ ಅವ್ರು ಕೈವಲ್ಯ ನಡಿಬೇಕು ಶಟಶಾಸ್ತ್ರ ನಡಿಬೇಕಂದ್ರೆ ಹುಬ್ಬಳ್ಳಿ ಸಿದ್ದಾರೂಢರ ಮಠದಾಗ ಒಂದೇ ತವಲ್ ನಡೀತದ ಮತ್ತೊಂದು ಮಠದಾಗ ಎಲ್ಲಿ ಯಾರಿಗೆ ಅರ್ಥ ಆಗಂಗಿಲ್ಲ ಅವು ಅವ್ರು ಹಳಿಗನ್ನಡದಾಗ ಬರ್ದಾರ ಸಂಸ್ಕೃತದಾಗ ಬರ್ದಾರ ಯಾರು ಬರ್ದಾರಿ ಮಾಸ್ತರ ನಿಜಗುಣ ಶಿವಯೋಗಿ ಬರ್ದಾನ ಅವ ಬರ್ದಿರುವಂಥ ಶಟಶಾಸ್ತ್ರಗಳು ಯಾರಿಗೆ ಗೊತ್ತಾತವಪ್ಪ ಅಂತಂದ್ರೆ ಆರೂಢ ಪದವಿಗೆ ಯಾರು ಹೋಗಿ ಮುಟ್ಟ್ಯಾರ ಅವರಿಗೆ ಅರ್ಥ ಆತವ ಬೇಕಾದ ಸಾಹಿತ್ಯ ಅರಿವಿಕೊಂಡು ಬೇಕಾದ ಕೆಲಸ ಮಾಡವನ ಭಾವದೊಳಗ ಮಾಡಿದ್ದು ನಾನು ಬಿಡವಲ್ಲ ಬಂಟ ಭಾವ ಕಾಗದ ಮ್ಯಾಲ ಹಚ್ಚಿದಂಗ ಬಬಲಿಯ ಅಂಟ ಭಾವದ ಆವ ಭಾವ ನಿನಗೇನು ಗುರುತ ಮಸಿಬಿನಳಾಡ ಮೂಟ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗೂ ಹೊರಗೂ ಒಂದಾಗಿ ನಡೆಸವ ಚಲಾಟ ಗಂಧ ಹಚ್ಚಿ ಆನಂದ ಕಳೆದು ನೀವು ಮಾಡಿ ಹುಚ್ಚಾಟ ಗಂಧ ಹಚ್ಚಿ ಆನಂದ ಕಳೆದು ನೀವು ಮಾಡಿ ಹುಚ್ಚಾಟ ಒಂದನ್ನುವಂಥದ್ದು ಬಹಳ ಶ್ರೇಷ್ಠ ಜಗತ್ತದೊಳಗ ಅದಕ್ಕೆ ಹೇಳ್ತಾರ ಒಂದೇ ವಸ್ತು ಮುಂದಾಗಿ ಒಂದರಿಂದ ಚಂದಾಗಿ ಒಳಗೂ ಹೊರಗೂ ಒಂದಾಗಿ ಹೌದಲ್ರಿ ಮಾಸ್ತರ ಒಳಗನು ಸಾಕ್ಷಿ ಅದಾನ ಹೊರಗನು ಸಾಕ್ಷಿ ಅವನೇ ಅದಾನಂತ ಅದಕ್ಕಾಗಿ ಕಬೀರದಾಸನ ಮಗನಿಗೆ ಏನು ಸಂಶಯ ಬತ್ರಿ ಬಾಬಾ ಅಲ್ಲ ಕಾಕಾ ಅಂತ ಕೇಳದವ ಶಿವ ಎಲ್ಲ ಅದಕ್ಕೆ ಏನಂದಾರ ಅವನಿಗೆ ಏನಂದಾರಿ ಮಾಸ್ತರ ಅವ ಅರ್ಧ ಶಾಣೆ ಯಾರು ಕಮಲದಾಸ ಇವ ಕಬೀರದಾಸ ಶಾಣೆ ರೀ ಪೂರಾ ಶಾಣೆ ಅಂದಾರ ಅವನಿಗೆ ಅದಕ್ಕೆ ದೀಡ್ ಶಾಣ್ಯಾರ ಅಂದಾರ ನೋಡ್ರಿ ಇಬ್ರಿಗೆ ಕೂಡಿಸಿ ಇವ್ರಿಗೆ ಅಂದಾರ ಯಾರಿಗೆ ಕಬೀರದಾಸಗ ಮತ್ತು ಕಮಲದಾಸಗ ಕಮಲದಾಸಗೆ ಏನು ಸಂಶಯ ಬತ್ತು ಬಾಬಾ ಅಲ್ಲ ಕಾಕಾ ಅಂತ ಕೇಳ್ದವ ಈಗ ಹೆಣ್ಮಗಳು ಹೇಳ್ಕತ್ತಾಳ ಸ್ವಟ್ ನನ್ನ ತೊಗಲಿನಾಗ ನಿಮ್ ಪರಮಾತ್ಮ ಅಡಿ ಕೂತಾನ ಅಂತ ಹೇಳ್ತಾಳ ತೊಗಲಿನಾಗ ಇದ್ದವನು ಅವನೇ ಹೊರಗೆ ಸಾಕ್ಷಿ ಇದ್ದವನು ಅವನೇ ಈಗ ಏನಿದು ಗಾಳಿ ಅನ್ನುವಂಥದ್ದು ಹವಾ ಅದ ನೋಡ್ರಿ ಈ ಹವಾ ಯಾರ ಕಣ್ಣಿಗೆ ಕಂಡದೇನು ಹವಾ ಇಲ್ಲಾರ್ದೆ ಹೆಣ್ಮಗಳು ಬದುಕ್ತಾಳ ಹವಾನೇ ಮಾತ್ರ ಶಿವ ಅದಾನ ಅದಕ್ಕೆ ಏನಂದಾರ ನಮ್ಮ ನಿರ್ಗುಡಿ ಮಲ್ಲಿನಾಥಗ ಏನಂದಾರಿ ಹವಾ ಮಲ್ಲಿನಾಥ್ ಅಂತ ಹೆಸರು ಇಟ್ಕೊಂಡ ನಾವು ಆ ಹವಾ ಅನ್ನುವುದೇ ಮಾತ್ರ ಶಿವ ಅದ ಅದಕ್ಕೆ ಯಾವ ಸ್ವರೂಪನೂ ಇಲ್ಲ ಯಾರ ಕೈಯಾಗನು ಸಿಕ್ಕೇ ಇಲ್ಲ ಅದಕ್ಕೆ ಯಾರು ತಾಯಿ ತಂದಿ ಮಾತ್ರ ಹಡದೇ ಇಲ್ಲ ಏನು ನೋಡಿ ಅವನಿಗೆ ನೀ ಮಾತ್ರ ಕಂಡು ಹಿಡಿಯಾಕಿ ಅದಕ್ಕೆ ತಂಗಿ ಹಡಿಲಾಕ ಬರಂಗಿಲ್ಲ ವಸ್ತುಕ್ಕ ಅದಕ್ಕ ಇಲ್ಲಿ ಏನು ಸಂಶಯ ಬಂದದ ಏನು ಸಂಶಯ ಬಂದ್ರಿ ಎಲ್ಲಿ ಬಂದಿತ್ತು ಎಲ್ಲಿಗೆ ಬಂದ್ರಿ ಮಾಸ್ತರ ಕಮಲದಾಸ ಇದ್ದಾವ ಕೇಳ್ದ ಏನಂತ ಕಬೀರದಾಸಗ ಬಾಬಾ ಅಲ್ಲ ಕಾಕಾ ಹೇಳಂದ ಅವ ಏನ್ ಹೇಳ್ದ ಕಬೀರದಾಸ ಏನ್ ಹೇಳ್ತಾನ್ರಿ ಕಬೀರದಾಸ ಜಾಡ್ ಮೇ ಹೈ ಪತ್ತರ್ ಮೇ ಹೈ ಪಾನಿ ಮೇ ಹೈ
ऊपर है नीचे है सभी जगह में अल्लाह है सभी जगह में अल्लाह है ಅಂದವ. ಹೌದು 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 ಎಲ್ಲ ಜಾಗದಾಗ ಶಿವ ಹನ ತೆಳಗನ ಮ್ಯಾಲನ ಎಲ್ಲಿ ಬೇಕಾದಲ್ಲಿ ಕಣುಗಳಲ್ಲಿ ಮುಳ್ಳಿನ ತುದಿ ಮೇಲೆ ಸಹಿತಕ್ಕೆ ಆ ಪರಮಾತ್ಮನ ವಾಸದ ಅಂದವ. ಹೌದು ಹೌದು ಅಣು ರೇಣು ತೃಣ ಕಾಷ್ಟದಲ್ಲಿ ಸಹಿತ ತುಂಬಿ ಬರುತ್ತಿದ್ದಾನ ಪರಮಾತ್ಮ. ಹೌದಪ್ಪ ಅವನಿಗೆ ಸಂಶಯ ಏನು ಬತ್ತು ಅವ ಇಲ್ಲಾರ್ದಂತ ಜಾಗ ಎಲ್ಲಿ ಇಲ್ಲ ಅಂತ ಹೇಳ್ದ. ಹಾ ಅವ ಕಮಲದಾಸ ಸಂತಾನ ಏನಂತಾನ್ರಿ ಬಾಬಾ ಎಲ್ಲಿ ಬೇಕಾದಲ್ಲಿ ಪರಮಾತ್ಮ ತುಂಬಿಕೊಂಡನಂತ ನೀ ಹೇಳಕತ್ತಿದಿ. ಹಾ ಹಾ ಖರೆ ನನಗೆ ಸಂಶಯ ಬರ್ತದ. ಹಾ ಏನ್ ಬರ್ತದ್ರಿ ಏನು ಸಂಶಯ ಬರ್ತದ ಹೇಳಂದವ. ಹೌದು ಹೌದು ಬಾಬಾ ಎಲ್ಲಿ ಬೇಕಾದಲ್ಲಿ ಪರಮಾತ್ಮ ತುಂಬಿಕೊಂಡನ ಅಂತ ಹೇಳ್ತಿದಿ. ಹಾ. ಮೈ ಸಂಡಸ್ ಕಿದರ್ ಕರ್ಣ ಅಂದವ. ಹೌದು ಹೌದು ಏನಂದ ಸಂಡ ಸೇವನೆ ಮಾಡ್ಲಿ ಮೈ ಸಂಡಸ್ ಕಿದರ್ ಕರ್ಣ ಅಂದ. ಹಾ ಹಾ ಅವಾಗ ಕಬೀರದಾಸ್ ಏನ್ ಹೇಳ್ಯಾನ ಏನ್ ಹೇಳ್ತಾರ್ರಿ ಮೂ ಅಂದ್ರೆ ಏನ್ರಿ ಬಾಯಿ ಇಲ್ರಿ. ಹೌದೌದು ಶಿವನಾಮವನ್ನು ನುಡಿಯದ ಬಾಯಿ ಹಾಳುದೇಗುಲಂತೆ ಹರನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ಹೌದು 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 ಯಾರ ಬಾಯಾಗ ಶಿವನಾಮ ನುಡಿಯಂಗಿಲ್ಲ. ಶಿವನ ಆಶೀರ್ವಾದದಿಂದ ಹುಟ್ಟಿ ಬಂದಾವ ಇವು 3 ಪೀಳಿಗೆ ಹಾಡ್ಲಕ್ ಬಂದಾವಲ್ಲ. ಹೌದು. ಇಂಥ 3 ಪೀಳಿಗೆಗಳು ಏನು ಶಿವನಿಗೆ ನಿಂದ ಆಡ್ಲಿಕ್ಕತ್ತೇವಲ್ಲ, ಯಾವ್ಕರು ಬಾಯಾಗ ಶಿವನಾಮ ಇರಂಗಿಲ್ಲ ಅಂಥವ್ರು ಬಾಯಾಗ ಹೋಗಿ ಸಂಡಾಸ್ ಮಾಡಂದಾವ. ಹೌದು ಹೌದು ಯಾರು ಹೇಳ್ಯಾರ ಇದು ಮಾತ? ಯಾರು ಹೇಳ್ಯಾರಿ ಮಾಸ್ತರ? ಕಬೀರದಾಸ್ ಹೇಳ್ಯಾನ ಇದು ಮಾತ. ಹೌದು 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 ಅಚ್ಚ ಬಾಬಾ ಅಚ್ಚ ಅಂದಾವ. ಹಾ ಹಾ ಬರೋಬ್ಬರಿ ಇದೆ ಅಂತ. ಹಂಗೆ ಮಾಡ್ತೀನಿ ಅಂದಾವ. ಹೌದು ಹೌದು ಯಾವ ಕುರು ಬಾಯಾಗ ಶಿವನಾಮ ಇರಂಗಿಲ್ಲ, ಯಾವ ಕುರು ಬಾಯಾಗ ಮಾತ್ರ ಆ ಕಮಲದಾಸಂದು ಹೌದು 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 ಬಾತ್ರೂಮ್ ಮಾಡ್ಯಾನವ. ಹೌದಲ್ರಿ ಮಾಸ್ತರ? ಅದು ಬಾಯಿನೇ ಬಾತ್ರೂಮ್ ಆಗ್ಯದ ನಿಮ್ಮದು. ಹೌದು ಹೌದು ಇದು ಮೊದಲು ನೀವು ತರಕೆ ಇಟ್ಕೋರಿ. ಹೌದಲ್ರಿ ಮಾಸ್ತರ? ಎಂತಿದ್ದ ಜ್ಞಾನಿಗಳು ಸಹಿತಕ್ಕೆ ಹಾ ಎಲ್ಲರೂ ಅಲ್ಲನ ನಾಮಸ್ಮರಣೆನೇ ಮಾಡ್ಯಾರ. ಹೌದಲ್ರಿ ಮಾಡ್ಯಾರ. ಬಲಗೈ ಬಂಟ ಅನಿಸಿಕೊಂಡ ಯಾರು? ಹಾ ಪರಮಾತ್ಮನ ಬಲಗೈ ಬಂಟ ಅನಿಸಿಕೊಂಡ ಮೈಬೂ ಸುಬಾನಿ ಪೀರಾನ ಪೀರ ದಸಿಗೆ ಗೌಸ್ಪಾಕ ಹೌದು ಹೌದು ಮೈಬೂ ಸುಬಾನಿ ಶರಣ ಸತ್ತವರಿಗೆ ಮಾತ್ರ ಎಬ್ಬಿಸ್ತಿದ್ದ. ಆ ಪರಮಾತ್ಮ ಮಾಡ್ಲಾರ ಕೆಲಸ ಮಾಡ್ಯಾನಿಲ್ಲವ. ಹೌದು ಹೌದು ಯಾರಿಗೆ ಪರಮಾತ್ಮ ತಿಳ್ಕೊಳಕಿನಿ? ಹೌದು ಹೌದು ಪರಮಾತ್ಮ ಸಹಿತಕ್ಕೆ ಮಾಡ್ಲಾರ್ದಂತ ಕೆಲಸ ಮಾಡ್ಯಾನ. ನಮಗ್ ಸಂಶಯ ಹೊಟ್ಟದಪ್ಪ. ಹ್ಯಾಂಗ ಎಲ್ಲಿ ಜೀವ ಅದ ಅಲ್ಲಿ ಶಿವಹನ. ಹೌದು ಮತ್ತೆ ಇವ್ರೇನಂತಾರ ನೋಡಮ್ಮ. ಎಲ್ಲಿ ಜೀವ ಅದ ಅಲ್ಲಿ ಶಿವಹನ. ಶಿವಹನ. ಹೌದು, ಜೀವ ಇರ್ಲಾರ್ದಲ್ಲಿ ಶಿವ ಇಲ್ಲ. ಇಲ್ಲ, ನಿರ್ಜೀವ ಅದು. ಹೌದು. ಆ ನಿರ್ಜೀವ ಇದ್ದಿದ್ದಕ್ಕ ಹಾ ಜೀವ ತುಂಬವನೇ ನಮ್ಮ ಅಪ್ಪದಾನ. ಹೌದು ಹೌದು ಅದಕ್ಕ ಯಾವ ನಮ್ಮ ಯಾರ ತಮ್ಮ ಹಾ ಜನಕ ಮಹಾರಾಜಗೆ ಮಕ್ಕಳು ಇದ್ದಿದ್ದಿಲ್ಲ. ಜನಕ ಮಹಾರಾಜಗೆ ಮಕ್ಕಳು ಇದ್ದಿದ್ದಿಲ್ಲ. ಅವನು ಗುರು ಇದ್ದಾವ ಏನು ಮಾಡ್ದ? ಹಾ ಏನ್ ಮಾಡ್ಯಾನ್ರಿ? ಮಕ್ಕಳ ಭಾಗ್ಯ ಕೊಡ್ಬೇಕಂತ ತಿಳ್ಕೊಂಡು ಮಹಾಪ್ರಸಾದ ಹಾಕೊಂಡು ಹೋಗಿದ್ದ ಜೋಳಿಗ್ಯಾಗ. ಅವಾಗ ಜನಕ ಮಹಾರಾಜ ಏನು ಮಾಡಿದ? ಹಾ ಏನು ಮಾಡಿದ? ಹಾ ಏನ್ ಮಾಡ್ಯಾನ್ರಿ ಮಾಸ್ತರ? ಬ್ಯಾಟಿ ಆಡ್ಲಕ್ ಹೋಗಿದ್ದ ಅಡವಿಗೆ. ಹೌದು ಹೌದು ಬ್ಯಾಟಿ ಆಡೋಗೋಸ್ಕರವಾಗಿ ಅಡವಿಗೆ ಹೋಗಿದ್ದ. ಅವ ಬರೋದ್ರೊಳಗೆ ಇವ ಮನ್ಯಾಗ ಇದ್ದಿದ್ದಿಲ್ಲ. ಅವಾಗ ಇವ ಏನಂತ ಗುರು ಇದ್ದಾವ, ಏನಂತಾನ್ರಿ? ನಾ ಬಂದಿರುವಂಥ ವಸ್ತುನೇ ಮನ್ಯಾಗ ಇಲ್ಲ, ಮಕ್ಕಳು ಭಾಗ್ಯ ಕೊಡ್ಬೇಕಂತ ತಿಳ್ಕೊಂಡು ಪ್ರಸಾದ ನಾನು ಜೋಳಿಗೆ ಹಾಕೊಂಡು ಬಂದೀನಿ. ಹೌದು. ಈ ಪ್ರಸಾದ ತಗೊಂಡು ನಾ ಏನು ಮಾಡಲಿ? ಮೊದಲೇ ನಾ ಸಾಧು ಓದೀನಿ. ಇದು ನಾನು ಬಲ್ಯಾಕ ಇಟ್ಕೊಂಡು ಏನು ಮಾಡ್ಲಿ ತಿಳ್ಕೊಂಡು ಏನು ಮಾಡ್ದ ಗುರು ಇದ್ದಾವ? ಹಾ ಏನ್ ಮಾಡ್ಯಾನ್ರಿ? ಜರ ಲಕ್ಷ್ಯ ಕೊಡ್ರಿ ಈ ಕಡೆ, ಹಾ ಗದ್ದಲ ಮಾಡಬೇಡ್ರಿ. ಗುರು ಇದ್ದಾವ ಏನು ಮಾಡ್ದ? ಹಾ ಏನ್ ಮಾಡ್ಯಾನ್ರಿ ಮಾಸ್ತರ? ಆ ಪ್ರಸಾದ ಹೊಳ್ಳಿ ತಗೊಂಡು ಹೋಗ್ಲಿಲ್ಲವ. ಹೌದು ಹೌದು ಆ ಜನಕ ಮಹಾರಾಜನ ಮನೆ ಮುಂದೆ ಏನು ಮಾಡಿದ್ದಾವ? ಹಾ ಹಾ ಕೊಡ್ಡಗಳು ಕಡಿಸಿ ಹೋಗಿದ್ದ 5-6 ವರ್ಷಗಟ್ಟಲೆ ಕೊಡ್ಡ. ಆ ಕೊಡ್ಡ ಏನು ಮಾಡಿದ್ದು? ಹುಳ ಹತ್ತಿ ಎಲ್ಲ ಅವು ಒಣಗಿ ಬಿಟ್ಟಿದ್ದು ಕೊಡ್ಡ. ಹೌದು ಹೌದು ಅವಾಗ ಏನು ಮಾಡ್ದ ಗುರು ಇದ್ದವ? ಆ ಪ್ರಸಾದ ತೆಗೆದುಕೊಂಡು ಆ ಒಣಗಿದ ಕಟ್ಟಿಗೆಗೆ ಚೆಲ್ಲಿ ಬಿಟ್ಟ. ಹೌದು ಏನು ಪ್ರಸಾದ ಒಣಗಿದ ಕಟ್ಟಿಗೆಗೆ ಚೆಲ್ಲ